Hello friends, welcome back to Amagosha IAS KS Academy. KA ಎಕ್ಸಾಮಿನೇಷನ್ ಆಗಿರುವ HK ಪೇಪರಲ್ಲಿ ಮೆಂಟಲಿಟಿ ಪ್ಯೂರ್ಲಿ ಮೆಂಟಲಿಟಿಯಲ್ಲಿ ಯಾವ ಥರ ಕ್ವಶನ್ಸ್ ಬಂದಿತ್ತು ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. KA ಎಕ್ಸಾಮ್ಸಲ್ಲಿ ನೋಡಿ 13 ಕ್ವಶನ್ಸು ಮೆಂಟಲಿಟಿ ಕ್ವಶನ್ಸ್ ಬಂದಿದೆ. ಓಕೆನಾ, ಅದು ಯಾವ ಥರ ಕ್ವಶನ್ಸ್ ಬಂದಿದ್ದು, ಯಾವ್ಯಾವ ಟಾಪಿಕಲ್ಲಿ ಬಂದಿತ್ತು ಅದನ್ನೊಂದು ನೋಡ್ತಾ ಹೋಗೋಣ. ನಮಗೆ ನೆಕ್ಸ್ಟ್ ನಾನ್ HK ಎಕ್ಸಾಮ್ಸ್ ಬರ್ತಿದೆಯಲ್ಲ ಅದಕ್ಕೆ ಒಂದು ಯೂಸ್ಫುಲ್ ಆಗುತ್ತಾ ವಿಡಿಯೋ ಆಗಿರುತ್ತೆ. ಓಕೆ ನೋಡಿ, ಓಕೆ ಇವತ್ತಿನ ಮೊದಲನೇ ಪ್ರಶ್ನೆ KAಯಲ್ಲಿ ಫಸ್ಟ್ ಕ್ವಶನ್ ಏನು ಕೇಳಿದ್ರು ಅಂದರೆ ನಂಬರ್ ಸೀರೀಸ್ ಮೇಲೆ ಒಂದು ಕ್ವಶನ್ ಕೇಳಿದರು. ತುಂಬ ಸಿಂಪಲ್ ಆಗಿದೆ, ಏನು ಕಾಂಪ್ಲಿಕೇಟೆಡ್ ಇಲ್ಲ. ಯಾವ ಥರ ಏನು ಕ್ವಶನ್ಸ್ ಕೊಟ್ಟಿದ್ದಾರೆ ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ. ಓಕೆ ಇಲ್ಲಿ ನೋಡಿ, ಸೀರೀಸ್ ಏನು ಹೇಳ್ತಿದ್ದಾರೆ 64, 66 ಆ್ಯಂಡ್ 136 ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ 114 ಅಂತ ಹೇಳ್ತಿದ್ದಾರೆ. ಸೊ ಇದು ಒಂದು ಯಾವ ಡಿಜಿಟ್ ಬರುತ್ತೆ ಅಂತ ಕೇಳಿ 8330 ಅಂತ ಹೇಳ್ತಿದ್ದಾರೆ. ಓಕೆ, ನಂಬರ್ ನೋಡ್ತಿದ್ದಂಗೆ ನಾವು ಇಲ್ಲೇ ಪ್ಯಾನಿಕ್ ಆಗಿ ಹೋಗ್ತೀವಿ. ಇವೆರಡು ನಂಬರ್ ನೋಡ್ರೆ ಹತ್ರದಾಗಿದೆ, ನೆಕ್ಸ್ಟ್ ಎಲ್ಲ ಡಬಲ್ ಥರ ಕಾಣ್ತಾ ಹೋಗ್ತಿದೆ. ಹಾಗಾದ್ರೆ ಯಾವ ಮೆಥಡಲ್ಲಿ ಇದನ್ನು ಕೊಟ್ಟಿದ್ದಾರೆ ಅದನ್ನೊಂದು ಚೆಕ್ಔಟ್ ಮಾಡೋಣ. ಫಸ್ಟ್ ಇವೆರಡರ ಡಿಫ್ರೆನ್ಸ್ ಏನು ನೋಡಿ, ಏನಾಗಿರುತ್ತೆ ಡಿಫ್ರೆನ್ಸು 2 ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಇದರ ಡಿಫ್ರೆನ್ಸ್ ಏನಾಗಿದೆ ನೋಡಿ, 66 ಇದೆ, ಡಬಲ್ ಅಂದರೆ ಎಷ್ಟು 136 ಡಬಲ್ ಅಂದರೆ 132 ಆಗಿರುತ್ತೆ. ಅಂದರೆ ಡಬಲ್ಲು ಆಗ್ತಿಲ್ಲ, ಇನ್ನೂ ಕಮ್ಮಿ, ಇನ್ನೂ ಹೆಚ್ಚಿಗೆ ಆಗ್ತಿದೆ. ಅಂದರೆ ಎಷ್ಟು ಹೆಚ್ಚಿಗೆ ಆಗ್ತಿದೆ ಅಂದರೆ 70 ಡಿಜಿಟ್ ಹೆಚ್ಚಿಗೆ ಆಗ್ತಿದೆ. ಮೀನ್ಸ್ ಡಬಲ್ಗೆ ಏನಾಯ್ತು ಈಗ ಅಂದರೆ ಇಂಟು 2 ಆಗಬೇಕು ಪ್ಲಸ್ 4 ಆಗ್ತಿದೆ ಅಲ್ವನ್ರೋ. ಹಾಗಾದರೆ 62 ಇಂಟು 2 ಮಾಡಿದಾಗ ನಮಗೆ 132 ಬಂತು, ಪ್ಲಸ್ 4 ಆ್ಯಡ್ ಮಾಡಿದ್ದಕ್ಕೆ 136 ಬರ್ತಾ ಇದೆ. ಅದೇ ಥರ ಹಾಗಾದ್ರೆ ಇಲ್ಲೇ ನೋಡ್ತೀವಿ ಡಬಲ್ ಮಾಡಿದ್ದೀವಿ. ಈ ಡಬಲ್ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಏನಾಗುತ್ತೆ 200 ಸಮಥಿಂಗ್ ಬರುತ್ತೆ, ಆಗಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಆ್ಯಡ್ ಮಾಡಬೇಕು, ಲೈಕ್ 3 ಇಂದ ಮಲ್ಟಿಪ್ಲೈ ಮಾಡಿ ನೋಡ್ಬೋದಾ, ತ್ರಿಬಲ್ ಆಗಿದೆಯಾ. ಫಾರ್ ಎಕ್ಸಾಂಪಲ್ ನೋಡಿ 1 ಇದೆ, 1ನ ತ್ರಿಬಲ್ ಮಾಡಿದ್ರೆ 300 ಸಮಥಿಂಗ್ ಬರುತ್ತೆ. ಓಕೆ, 300 ಸಮಥಿಂಗ್ ಬರುತ್ತೆ ಅಂದರೆ ಇದು 400 ನಿಯರ್ ಇದೆ. 36 ತ್ರಿಬಲ್ ಟೈಮ್ ಮಾಡಿದ್ರೆ 30 ಇಂಟು 30 ಪ್ಲಸ್ 30 90 ಅರೌಂಡು 3 ಟೈಮ್ಸ್ಗೆ ಬರುತ್ತೆ. ಅದು ಎಕ್ಸಾಕ್ಟಾಗಿ ಎಷ್ಟು ಬರುತ್ತೆ, ಏನಾದ್ರು ಆ್ಯಡ್ ಬಂದು 4 ಮಾಡಬೇಕಾ ಬೇರೆ ಏನಾದರೂ ಮಾಡಬೇಕಾ ಅದನ್ನು ಚೆಕ್ಔಟ್ ಮಾಡೋಣ. ಫಸ್ಟು 136ನ 3 ಇಂದ ಮಲ್ಟಿಪ್ಲೈ ಮಾಡಿ ನೋಡಿ. 6 3 18 ಪ್ಲಸ್ 18 ಆಯಿತು. 6 ನೆಕ್ಸ್ಟು 3 3 9, 9 ಪ್ಲಸ್ 1 10, ನೆಕ್ಸ್ಟ್ 3 1 3 ಪ್ಲಸ್ 1 4. ಹಾಗಾದರೆ 408 ಬರ್ತಿದೆ. ಇಲ್ಲಿ ಎಷ್ಟು ಬರಬೇಕಾಯಿತು, 104 ಬರಬೇಕಾಯಿತು. ಎಷ್ಟು ಕಮ್ಮಿ ಬಂದಿದೆ ನನಗೆ, 6 ಡಿಜಿಟ್ ಕಮ್ಮಿ ಬಂದಿದೆ. ಹಾಗಾದರೆ ಇಲ್ಲಿ ಏನು ಮಾಡಬೇಕು, ಪ್ಲಸ್ 6 ಮಾಡಬೇಕು. ಹಾಗಾದರೆ ಫಾರ್ ಎಕ್ಸಾಂಪಲ್ 108 ಪ್ಲಸ್ 6 ಆಗಿರುತ್ತೆ. ಇದು ಇಂಟು 3 ಪ್ಲಸ್ 6 ಅಲ್ವನ್ರಾ. ಹಾಗಾದರೆ ಯಾವ ರೂಲ್ ಮೇಲೆ ಕೊಟ್ಟಿದ್ದಾರೆ ಫಸ್ಟ್ ಚೆಕ್ಔಟ್ ಮಾಡಿ. 2 ಕೊಟ್ಟಿದ್ದಾನೆ ಇಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಇದಕ್ಕೆ 64 ಇಂಟು 1 ಪ್ಲಸ್ 2 ಮಾಡ್ಬೋದಾ. ಹಾಗಾದರೆ ಇದಕ್ಕೆ ಏನು ಮಾಡಿದ್ದಾರೆ, ಈ ರಿಸಲ್ಟ್ ಏನಿದೆ 66 ಇಂಟು 2 ಪ್ಲಸ್ 4 ಮಾಡ್ಬೋದಾ. ನೋಡಿ ಏನು ರಿಸಲ್ಟ್ ಇತ್ತು ಅದಕ್ಕೆ 1ಇಂದ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ 2 ಆ್ಯಡ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಬಂದು ಏನು ರಿಸಲ್ಟ್ ಇತ್ತು ಅದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡಿದರೆ ಪ್ಲಸ್ 4 ಮಾಡ್ತಿದ್ದಾರೆ. ನೆಕ್ಸ್ಟ್ ನೋಡ್ತೀನಿ ರಿಸಲ್ಟ್, ವಾಟ್ ಇಸ್ ದ ರಿಸಲ್ಟ್ 136. ಇಲ್ಲಿ 1 ಇತ್ತು, ನೆಕ್ಸ್ಟ್ 2 ಬಂದಿದೆ, ನೆಕ್ಸ್ಟ್ ಏನಾಗಬೇಕು ಇಂಟು 3 ಬರಬೇಕು. ಇಲ್ಲಿ ಪ್ಲಸ್ 2 ಇತ್ತು, ಪ್ಲಸ್ 4 ಆಯಿತು, ನೆಕ್ಸ್ಟ್ ಏನಾಗಬೇಕು ಪ್ಲಸ್ 6 ಆಗಬೇಕು. ಅದೇ ಆಗ್ತಾ ಇದೆ. ಹಾಗಾದರೆ ನೆಕ್ಸ್ಟ್ ಸೀಕ್ವೆನ್ಸ್ ಏನಾಗಬೇಕು, ಫಸ್ಟು ನನಗೆ ರಿಸಲ್ಟ್ ಅಲ್ವಾ, ರಿಸಲ್ಟ್ ಎಷ್ಟಿದೆ ನಂದು 414 ಇದೆ. ಹಾಗಾದ್ರೆ ನೆಕ್ಸ್ಟ್ ಏನಾಗಬೇಕು, ರಿಸಲ್ಟ್ ಬರೋದು ನೆಕ್ಸ್ಟ್ ಇಂಟು 4 ಬರುತ್ತೆ, ನೆಕ್ಸ್ಟು ಪ್ಲಸ್ 8 ಆಗಬೇಕು. ಓಕೆ, ನಾವು ಚೆಕ್ಔಟ್ ಮಾಡೋಣ. 4 4 16, 4 1 4 ಪ್ಲಸ್ 1 5, ನೆಕ್ಸ್ಟು 4 4 16 ಪ್ಲಸ್ 8, 8ಅನ್ನು ಆ್ಯಡ್ ಮಾಡಿ. 8 ಪ್ಲಸ್ 6 4. ಹಾಗಾದ್ರೆ 1 ಕ್ಯಾರಿ ಇತ್ತು 6 6 1.
ಹಾಗಾದರೆ ನನಗೆ ಆನ್ಸರ್ ಬಂದು 1664 ಬರ್ತಾ ಇದೆ. ಎಷ್ಟು ಬರ್ತಿದೆಯಪ್ಪ? 1664 ಬರ್ತಾ ಇದೆ. ಆಪ್ಷನಲ್ಲಿ ಇದೆಯಾ ನೋಡಿ, 1644 64 ಅಲ್ವಾ? ಆಪ್ಷನ್ ಸಿ 1664 ಬರ್ತಾ ಇದೆ. ಹಾಗಾದರೆ ಕ್ರಾಸ್ ವೆರಿಫೈ ಮಾಡ್ಬೋದಾ ಇದಕ್ಕೆ? ವಾಟ್ ಈಸ್ ಅವರ್ ರಿಸಲ್ಟ್? 1664 ಇಂಟು ಏನು ಮಾಡಬೇಕು? 5 ಪ್ಲಸ್ 8 ಆಗಿದೆ ಅಂದರೆ 10. ಓಕೆನಾ? 5 4s 20, 2 ಕ್ಯಾರಿ, 5 6 30 ಪ್ಲಸ್ 2 32 ಆ್ಯಂಡ್ ದೆನ್ ನೆಕ್ಸ್ಟ್ 5 6 30 ಪ್ಲಸ್ 3 33, 3 ಕ್ಯಾರಿ, 5 1s 5, 5 ಪ್ಲಸ್ 3 8. ಹಾಗಾದರೆ ಪ್ಲಸ್ 10 ಆ್ಯಡ್ ಮಾಡಿದ್ರೆ 8330. ಅಟ್ ದ ರಿಸಲ್ಟ್ ಇದೆಯಾ? ಕಂಡೀಷನ್ ಎಲ್ಲ ಸ್ಯಾಟಿಫೈ ಆಗ್ತಾ? ಹಾಗಾದರೆ ನಮಗೆ ರೂಲ್ಸ್ ಇದರಲ್ಲಿ ಏನೇನು ಯಾವ ಥರ ಮೇಲೆ ಕೊಟ್ಟಿದ್ದಾರೆ ಅಂದರೆ ಇಂಟು 1 ಪ್ಲಸ್ 2, ಇಂಟು 2 ಪ್ಲಸ್ 4, ಇಂಟು 3 ಪ್ಲಸ್ 6, ಇಂಟು 4 ಪ್ಲಸ್ 8, ಇಂಟು 5 ಪ್ಲಸ್ 10 ಅಂತ ಕೊಡ್ತಾ ಹೋಗ್ತಿದ್ದಾರೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ YEARL Y is coded as BVZIOB ಅಂತ ಕೋಡ್ ಆಗಿದೆಯಂತೆ. ಈ ಲೆಟರ್ ಈ ಥರ ಕೋಡ್ ಆಗಿದ್ದರೆ ANNULAL ಅನ್ನೋದು ಏನಂತ ಕೋಡ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಹಾಗಾದರೆ ವಾಟ್ ಈಸ್ ದ ರಿಲೇಷನ್? ಇವೆರಡಕ್ಕೂ ಕೊಟ್ಟಿರುವ ರಿಲೇಷನ್ ನೋಡಿ, ಆ ರಿಲೇಷನ್ನ ಇದಕ್ಕೆ ಮ್ಯಾಚ್ ಮಾಡಬೇಕಾಗುತ್ತೆ. ಓಕೆನಾ? ಫಸ್ಟ್ ಚೆಕ್ಔಟ್ ಮಾಡೋಣ. YEARL Y ಅಂತ ಕೊಟ್ಟಿದ್ದಾರೆ. ಈಗಾದರೆ ಇದೇನು ಕೊಟ್ಟಿದ್ದಾರಪ್ಪ? BVZIOB ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ಕ್ಲಾಸ್ ಮಾಡುವಾಗ ಹೇಳಿದ್ದೆ, ಈ ಥರ ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ರೆ ಅದನ್ನ ನಂಬರಿಂಗ್ ಬರ್ಕೊಳ್ಳಿ ಅಂತ ಹೇಳಿದೆ ಅಲ್ವನ್ರೋ? ನಂಬರ್ ಬರೆದ್ಬಿಡೋಣ. Y ಅಂದರೆ ಎಷ್ಟನೇ ಅಕ್ಷರ? 20. E ಅಂದರೆ ಎಷ್ಟನೇ ಅಕ್ಷರ? 5ನೇ ಅಕ್ಷರ. A ಅಂದರೆ ಎಷ್ಟು? 1. R ಅಂದರೆ 18. L ಅಂದರೆ 12. Y ಅಂದರೆ 25. ನೆಕ್ಸ್ಟ್ B ಅಂದರೆ, V ಅಂದರೆ 20, Z ಅಂದರೆ 26, I ಅಂದರೆ 9, O ಅಂದರೆ 15, B ಅಂದರೆ ಓಕೆ. ನಂಬರಿಂಗ್ ಮಾಡಿದ್ದೀವಲ್ವಾ? ಹಾಗಾದರೆ ಏನೇನು ರಿಲೇಷನ್ ಇದೆ ನೋಡಿ. 25 ಒಂದು ಹಿಂದ್ಗಡೆಯಿಂದ ನೋಡ್ತೀವಿ ಅಂತ 25, ಮುಂದಕ್ಕೆ ಹೋಗ್ತೀವಿ ಅಂದರೆ 2ನೇ ಅಕ್ಷರ. ಮೀನ್ಸ್ ರಿವರ್ಸಿಂದ 2ನೇ ಅಕ್ಷರ, ಫ್ರಂಟಿಂದ 2ನೇ ಅಕ್ಷರ ಅಲ್ವಾ? ಹಾಗಾದ್ರೆ ಯಾವ ಥರ ಇದನ್ನು ನಾವು ಸಾಲ್ವ್ ಮಾಡೋದು? ಫಾರ್ ಎಕ್ಸಾಂಪಲ್ 27 ಮೈನಸ್ 5 25 ಮಾಡಿ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 27ಇಂದ ಮೈನಸ್ ಮಾಡ್ತೀವಿ. ಯಾಕೆ ಅಂದರೆ ನಾವು ರಿವರ್ಸ್ ಆರ್ಡರ್ ಬರ್ತೀವಿ ಅಂದಾಗ ಯಾವ ನಂಬರಿಂದ ಡಿವೈಡ್ ಮಾಡಬೇಕು? 27ಇಂದ ಡಿವೈಡ್ ಮಾಡಬೇಕಾದ್ರೆ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಇರೋ 26 ಲೆಟರ್ಸೇ, ಆದರೆ ಝೆಡ್ ನನಗೆ 26 ಅನ್ನೋದು ಯಾವಾಗ ಗೊತ್ತಾಗುತ್ತೆ? 27ಇಂದ ಮೈನಸ್ ಮಾಡಿದಾಗೆ ತಾನೇ ನನಗೆ ಝೆಡ್ 1ನೇ ಅಕ್ಷರ ಲಾಸ್ಟಿಂದ ಅಂತ ಗೊತ್ತಾಗೋದು. ಅದಕ್ಕೋಸ್ಕರ ಒಂದು ನಂಬರ್ನ ಹೆಚ್ಚಿಗೆ ತಗೊಂಡು ಅದರಿಂದ ಮೈನಸ್ ಮಾಡ್ತೀವಿ. 27 ಮೈನಸ್ 25 2, 27 ಮೈನಸ್ 5 22, 27 minus 1 26, 27 minus 18 9, 27 minus 12 15, 27 minus 25 2. ಓಕೆನಾ? ಹಾಗಾದರೆ ಎಲ್ಲ 27ಇಂದ ಕೊಟ್ಟಿರೋ ಮೇಲ್ಗಡೆ ನಂಬರನ್ನು 27ಇಂದ ಮೈನಸ್ ಮಾಡ್ತೀವಿ, ಅದರಿಂದ ಆನ್ಸರ್ ಬಂದಿದೆ. ಓಕೆನಾ? ಹಾಗಾದರೆ ಆ್ಯನ್ಯುಯಲ್ ಅನ್ನೋದಕ್ಕೆ ಏನಂತ ಕೋಡಿಂಗ್ ಅದನ್ನು ಚೆಕ್ ಮಾಡೋಣ. ANNUAL. ಓಕೆನಾ? ಹಾಗಾದರೆ ಎ ಅಂದರೆ ಎಷ್ಟನೇ ಅಕ್ಷರಪ್ಪ? ಎಷ್ಟನೇ ಅಕ್ಷರ? ಮೊದಲನೇ ಅಕ್ಷರ 1. ಎನ್ ಅಂದರೆ 14, ನೆಕ್ಸ್ಟ್ 14, ಯು ಅಂದರೆ 21, ಎ ಅಂದರೆ 1, ಎಲ್ ಅಂದರೆ 12. ಓಕೆನಾ? ಹಾಗಾದರೆ ಮೈನಸ್ ಮಾಡ್ತಾ ಹೋಗೋಣ. 21 ಮೈನಸ್ 1 27 ಮೈನಸ್ 1 26. ಹಾಗಾದ್ರೆ 26ನೇ ಅಕ್ಷರ ಯಾವುದು? ಝೆಡ್. ಆಪ್ಷನಲ್ಲಿ ನೋಡಿ. ಓಕೆ, ಎಲ್ಲದರಲ್ಲೂ ಝೆಡ್ ಇದೆ, ಲಾಸ್ಟ್ ಆಪ್ಷನಲ್ಲಿ ಇಲ್ಲ. ಹಾಗಾದರೆ ಇದೊಂದು ಆಪ್ಷನ್ ಆಗಲ್ಲ. ಓಕೆನಾ? ನೆಕ್ಸ್ಟು ಎನ್ ಅಂದರೆ 14. ಓಕೆನಾ? 27 ಮೈನಸ್ 14 13 ಅಂದರೆ ಎಮ್. ನೆಕ್ಸ್ಟು ಇಲ್ಲೂ ಸಹ ಎಮ್ ಇಲ್ಲ. ನೆಕ್ಸ್ಟ್ ಆಪ್ಷನ್ ನೋಡಿ, ಎಮ್ ಇಲ್ಲ, ಇಲ್ಲಿ ಎಮ್ ಇಲ್ಲ, ಹಾಗಾದ್ರೆ ಇಲ್ಲಿದೆ. ಹಾಗಾದ್ರೆ ಆನ್ಸರ್ ಯಾವುದು? ಸಿ. ಓಕೆನಾ? ಫುಲ್ ಚೆಕ್ಔಟ್ ಮಾಡೋಣ ಈಗ.
ನೆಕ್ಸ್ಟು ಯು 27 ಮೈನಸ್ 21 6 ಅಂದರೆ ಎಫ್. ಓಕೆನಾ. ನೆಕ್ಸ್ಟು ಎ ಅಂದ್ರೆ ಆಲ್ರೆಡಿ ನೋಡಿದ್ದೀವಿ, ಝೆಡ್. ಎಲ್ ಅಂದರೆ 12, 27 ಮೈನಸ್ 12 15 ಮೀನ್ಸ್ ಓ. ಓಕೆ, ಚೆಕ್ ಮಾಡಿ. ಝೆಡ್ ಎಮ್ ಎಮ್ ಎಫ್ ಝೆಡ್ ಓ ಬಂದಿದೆಯಾ ಸರ್? ಇಷ್ಟೊಂದೆಲ್ಲ ಮಾಡಬೇಕಾ? ಅಕಸ್ಮಾತ್ ಇನ್ನೂ ಇಲ್ಲಿ ಈಸಿಯಾಗಿ ಯಾವ ಥರ ಸಿಗುತ್ತೆ ಅಂದರೆ, ಇಲ್ಲಿ ವೈ ಇದೆಯಲ್ವನ್ರ, ಸಾರಿ ಎ ಇದೆಯಲ್ವಾ, ಇದರಲ್ಲೂ ಕಾಮನ್ ಏನಿದೆ ನೋಡಿ, ಎ ಇದೆಯಾ? ಹಾಗಾದ್ರೆ ಎ ಅಂದರೆ ಏನಿಲ್ಲ ನಿಮ್ಗೆ ಗೊತ್ತು, ಝೆಡ್. ಹಾಗಾದ್ರೆ ಈಸಿಯಾಗಿ ಬರ್ಕೊಂಬಿಟ್ರಿ. ನೆಕ್ಸ್ಟು ಇದೇ ರಿಲೇಟೆಡ್ ಆಗಿರೋದು ಯಾವ್ದಾದ್ರು ಇನ್ನೊಂದು ಯಾವ್ದಾದ್ರು ನಮ್ಮ ಲೆಟರ್ಸ್ ಇದೆಯಾ? ಹಾಂ, ಎಲ್ಲಿದೆ? ಎಲ್ಲಿಗೆ ನಮ್ಮ ಓ, ಇಲ್ಲೂ ಎ ಇದೆ. ಅದು ಬಿಟ್ರೆ ನೆಕ್ಸ್ಟು ಇನ್ನೆಲ್ಲೂ ಕೊಟ್ಟಿಲ್ಲ. ಹಾಗಾದರೆ ಇಲ್ಲಿ ನೋಡ್ಕೊಂಬಿಡಿ, ಲಾಸ್ಟಲ್ಲಿ ಝೆಡ್ಡು, ಲಾಸ್ಟಿಂದ ಝೆಡ್ ಓ ನೋಡ್ರಪ್ಪ. ಝೆಡ್ ಓ ಇಲ್ಲಿ ಮಾತ್ರ ಇದೆ, ಇನ್ನೆಲ್ಲರೂ ಝೆಡ್ ಓ ಇದೆಯಾ? ಹಾಗಾದ್ರೆ ಆನ್ಸರ್ ಯಾವುದು? ಥರ್ಡ್ ಆಪ್ಷನ್. ಮೀನ್ಸ್ ನೀವು ಇವೆಲ್ಲ ಸಾಲ್ವ್ ಮಾಡಲಿಲ್ಲ ಅಂದರೂ ಇಲ್ಲಿ ಕೊಟ್ಟಿರೋ ಕಾಮನ್ನೇ ಇಲ್ಲೂ ಅದೇ ಕಾಮನ್ ಇದೆ ಅಂತ ಚೆಕ್ ಮಾಡಿದ್ರು ಸಾಕು, ಸಿಗ್ತಾ ಹೋಗುತ್ತೆ. ಓಕೆ, ಗಾಟ್ ಇಟ್? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. Speed of the Deepak and Vinod are in the ratio of 19:12 respectively. If the speed of the Vinod is 84 km per hour, then what will be the speed of the Deepak? ಓಕೆನಾ. ಹಾಗಾದರೆ ದೀಪಕ್ನ ಸ್ಪೀಡ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಸ್ಪೀಡ್ ಅಲ್ವಾ ಮೆನ್ಷನ್ ಮಾಡಿರೋದು? ಸ್ಪೀಡ್ ಕೊಟ್ಟಿದ್ದಾರೆ. ಯಾರ್ದು? ದೀಪಕ್ ಮತ್ತು ವಿನೋದ್ದು. ಓಕೆ, ಸ್ಪೀಡ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರಪ್ಪ? ದೀಪಕ್ ಎಷ್ಟಿದೆ ರೇಷಿಯೋ? 19 ಇದೆ. ವಿನೋದ್ ಎಷ್ಟಿದೆ? 12 ಇದೆ. ಓಕೆ, ರೆಸ್ಪೆಕ್ಟಿವ್ಲಿ. ಇಫ್ ದ ಸ್ಪೀಡ್ ಆಫ್ ದಿ ವಿನೋದ್, ಈಗ ಆ್ಯಕ್ಚುಯಲ್ ವ್ಯಾಲ್ಯೂ ಕೊಡ್ತಿರೋದು ಏನು? ಸ್ಪೀಡ್ ತಾನೆ, ಏನೋ ಬೇರೆ ಕೊಟ್ಟಿದ್ದಾರೆ, ಟೈಮ್ ಏನು ಕೊಡ್ತಿದ್ದಾರಾ? ಇಲ್ಲ ತಾನೆ, ಸ್ಪೀಡ್ ಕೊಡ್ತಿದ್ದಾರೆ. ಹಾಗಾದರೆ ಸ್ಪೀಡ್ ಆಫ್ ದಿ ವಿನೋದ್ ಈಸ್ 84. ವಿನೋದ್ ಎಲ್ಲಿದ್ದಾರೆ? ಇದು 19 ವಿನೋದು, 12 ವಿನೋದು, 12 ಅನ್ನೋರು ವಿನೋದ್. ಹಾಗಾದರೆ 84 ಇವ್ರದ್ದು ಕಿಲೋಮೀಟರ್ ಪರ್ ಹಾರ್ ಸ್ಪೀಡ್ ಆಗಿರುತ್ತೆ. ಹಾಗಾದರೆ 12:84 ಆಗಿದೆ ಅಂದರೆ 19 ಎಷ್ಟಾಗುತ್ತೆ ಅಂದರೆ 12 ಯಾವ ಟೇಬಲ್ಸಲ್ಲಿ ಬರುತ್ತಪ್ಪ? 12 ಒನ್ಸದಲ್ಲಿ 84, ಹಾಂ 7s ಬರುತ್ತೆ. ಹಾಗಾದರೆ 19 7s ಎಷ್ಟು? 133 ಮೀನ್ಸ್ 133 ಕಿಲೋಮೀಟರ್ ಪರ್ ಹಾರ್ ಸ್ಪೀಡಲ್ಲಿ ಯಾರು ಹೋಗ್ತಾರೆ? ದೀಪಕ್ ಹೋಗ್ತಿದ್ದಾರೆ. ಆಗ ಆಪ್ಷನ್ ಡಿ 133 ಕಿಲೋಮೀಟರ್ ಪರ್ ಹಾರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. A bag as rupees 785 is in the denomination of rupees 2, 5 and 10 coins. The coins are in the ratio of 6:9:10. How many coins of rupees 5 are in the bag? ಅಂದರೆ ಒಂದು ಬ್ಯಾಗಲ್ಲಿ 785 ರೂಪಾಯಿ ನಾಣ್ಯದ ದುಡ್ಡಿದೆ ಅಂತೆ, ಕಾಯಿನ್ಸ್ ಅಮೌಂಟ್ ಇದೆ ಅಂತೆ. ಆ ಅಮೌಂಟು ಯಾವ್ಯಾವ ಕಾಯಿನ್ಸ್ ಇದೆ ಅಂದರೆ 2 ರೂಪೀಸ್ ಇದೆ, 5 ರೂಪೀಸ್ ಇದೆ ಮತ್ತು 10 ರೂಪೀಸ್ ಇದೆ. ಹಾಗಾದರೆ 2 ರೂಪೀಸ್ ಎಷ್ಟು ರೇಷಿಯೋಲ್ ಇದೆ ಅಂದರೆ 6 ಭಾಗ ಇದೆ, 6 ಪಾರ್ಟ್ಸ್ ಇದೆ. ನೆಕ್ಸ್ಟು 5 ರೂಪಾಯಿ ಬಂದು 9 ಪಾರ್ಟ್ಸ್ ಇದೆ, 10 ರೂಪೀಸ್ ಬಂದು 10 ಪಾರ್ಟ್ಸ್ ಇದೆ ಅಂತೆ. ಹಾಗಾದರೆ ಟೋಟಲ್ ಎಷ್ಟು ಕಾಯಿನ್, 5 ರೂಪೀಸ್ದು ಎಷ್ಟು ಕಾಯಿನ್ ಇದೆ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಚೆಕ್ಔಟ್ ಮಾಡೋಣ. ಓಕೆನಾ. ಹಾಗಾದರೆ ನಮ್ಮ ಹತ್ರ ಯಾವ್ಯಾವ ಅಮೌಂಟ್ ಇದೆ ಅಂತ ಫಸ್ಟ್ ನೋಡಿ. ಯಾವುದಿದೆ ನಮ್ಮ ಹತ್ರ? 2 ರೂಪೀಸ್ ಇದೆ, ನೆಕ್ಸ್ಟು 5 ರೂಪೀಸ್ ಇದೆ, ನೆಕ್ಸ್ಟ್ 10 ರೂಪೀಸ್ ಇದೆ ಅಲ್ವನ್ರ? ಹಾಗಾದರೆ 2 ರೂಪೀಸ್ ಕಾಯಿನ್ ಎಷ್ಟು ರೇಷಿಯೋಲ್ ಇದೆ? ಇದೇನಿದು ರೂಪೀಸ್, ಇದು ರೇಷಿಯೋ ಎಷ್ಟಿದೆ ಅಮ್ಮ? 6 ಪಾರ್ಟ್ಸ್ ಇದೆ, ಇದು 9 ಭಾಗ ಇದೆ, ಇದು 10. ಓಕೆನಾ. ಹಾಗಾದರೆ 6 ಭಾಗ ಇದೆ ಅಲ್ವಾ? ಹಾಗಾದ್ರೆ ಅದು ಎಷ್ಟು ದುಡ್ಡು ಆಗುತ್ತೆ ಅಂತ ಚೆಕ್ ಮಾಡಿ. ಯಾಕೆಂದರೆ ನನಗೆ ಟೋಟಲ್ ಅಮೌಂಟು ಅಲ್ವಾ ಕೊಟ್ಟಿರೋದು. ಹಾಗಾದ್ರೆ ಎಷ್ಟು ದುಡ್ಡು ಆಗುತ್ತೆ ಅಂತ ಚೆಕ್ ಮಾಡ್ಬೋದಾ? 6 2s. ಹಾಗಾದರೆ 6 ಭಾಗ ಇರೋದು 2 ರೂಪಾಯಿ ಅಂದರೆ 12 ರೂಪಾಯಿ ಆಗುತ್ತೆ. ಹಾಗಾದರೆ ನೆಕ್ಸ್ಟು 9 ಭಾಗ ಇರೋದು 5 ರೂಪಾಯಿ ಎಷ್ಟಾಗುತ್ತೆ? ಹಾಗಾದರೆ 9 5s 45 ಭಾಗ ಆಗಿರುತ್ತೆ. ನೆಕ್ಸ್ಟ್ 10 ರೂಪಾಯಿ ಅನ್ನೋದು 10 ಭಾಗ ಆದರೆ 100 ಆಗುತ್ತೆ. ಓಕೆನಾ. ಹಾಗಾದರೆ
ಟೋಟಲ್ ಮಾಡಿ 100 + 45 145 + 12 157. ಹಾಗಾದರೆ ಟೋಟಲ್ ನಂಬರ್ ಆಫ್ ರೇಷಿಯೋಲಿ ಇರುವ ಅಮೌಂಟ್ ಎಷ್ಟಿದೆ? 157 ರೂಪಾಯಿದು ಭಾಗ ಇದೆ. ಹಾಗಾದರೆ ಟೋಟಲ್ ನನ್ನ ಬ್ಯಾಗಲ್ಲಿ ಎಷ್ಟು ಅಮೌಂಟ್ ಇದೆ? 1785 ರೂಪಾಯಿ. ಸಾರಿ 785 ರೂಪಾಯಿ ನನ್ನ ಹತ್ರ ಟೋಟಲ್ ಅಮೌಂಟ್ ಇದೆ. ಹಾಗಾದರೆ ಎಷ್ಟರಿಂದ ಇದು ಆಗುತ್ತಪ್ಪ? ಇಂಟು 5. ಹಾಗಾದ್ರೆ ನಮ್ಗೆ ಯಾವ ಅಮೌಂಟ್ ಬೇಕಿರೋದು? ಯಾವುದು ಬೇಕಿರೋದು? 5 ರೂಪೀಸು. 5 ರೂಪೀಸ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ? 9 ಭಾಗ ಇದೆ ಅಂತೆ. ಹಾಗಾದರೆ 9ಅನ್ನು 5ಇಂದ ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ? 9 5s. ಹಾಗಾದ್ರೆ ಕಾಯಿನ್ಸ್ ಎಷ್ಟಿದೆ? ಇದು ಎಷ್ಟಿದೆಯೋ? 45 ಕಾಯಿನ್ಸ್ ಇರುತ್ತೆ. ಓಕೆನಾ? ಹಾಗಾದ್ರೆ ನಮ್ಗೆ ಯಾವುದನ್ನು ಕೇಳ್ತಾ ಇದ್ದಾರೆ? 5 ರೂಪೀಸ್ ಮಾತ್ರ ಕೇಳ್ತಿದ್ದಾರೆ. ಹಾಗಾದರೆ 45 ಕಾಯಿನ್ಸ್. ಓಕೆ, ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು. 6 ರೂಪೀಸ್ ಕಾಯಿನ್ಸು ಮತ್ತು 9 ರೂಪೀಸು 2 ರೂಪೀಸ್ ಕಾಯಿನ್ಸು ಎಷ್ಟಿದೆ, 10 ರೂಪೀಸ್ ಕಾಯಿನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿ ಎಲ್ಲ ಅಮೌಂಟನ್ನು ಟೋಟಲ್ ಮಾಡಿದ್ರೆ 785 ರೂಪಾಯಿ ಬರುತ್ತೆ. ಓಕೆನಾ? ಓಕೆ, ಟೇಕ್ ಡೌನ್. A person purchases a notebook from a supplier at rupees 12 each for 30 notebooks. He sells those notebooks for rupees 15 of 20 notebooks, and remaining notebooks they will be sold for 37 rupees 50 paise each. Find out the ಪ್ರಾಫಿಟ್ ಪರ್ಸೆಂಟೇಜ್. ಓಕೆನಾ? ಅಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಿದ್ದಾನೆ, ಒಬ್ಬ ಸಪ್ಲೈಯರ್ ಹತ್ರ ಹೋಗಿ 30 ನೋಟ್ಬುಕ್ಕನ್ನು ತರ್ತಾನೆ. 30 ನೋಟ್ಬುಕ್ನ ತಂದು ಎಷ್ಟು ರೂಪಾಯಿಗೆ ತರ್ತಿದ್ದಾನೆ ಅಂದರೆ, ಒಂದು ನೋಟ್ಬುಕ್ಕನ್ನು 12 ರೂಪಾಯಿ ಹಂಗೆ ತರ್ತಾರಂತೆ. ಹಾಗಾದರೆ ಅದೇ ನೋಟ್ಬುಕ್ಕನ್ನು ಅವರು 20 ನೋಟ್ಬುಕ್ಕನ್ನು ಎಷ್ಟು ರೂಪಾಯಿಗೆ ಸೇಲ್ ಮಾಡ್ತಾರೆ? 15 ರೂಪಾಯಿ ಹಂಗೆ ಸೇಲ್ ಮಾಡ್ತಾರೆ. ಹಾಗಾದರೆ ಉಳಿದಿದ್ದ ನೋಟ್ಬುಕ್ಕನ್ನು 37 ರೂಪಾಯಿ 50 ಪೈಸೆಗೆ ಸೇಲ್ ಮಾಡ್ತಾರೆ. ಹಾಗಾದರೆ ಅವರಿಗೆ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ, ಎಷ್ಟು ಅದು ಪ್ರಾಫಿಟ್ ಅಮೌಂಟ್ ಅಲ್ಲಲ್ಲ, ಪರ್ಸೆಂಟೇಜಲ್ಲಿ ಎಷ್ಟು ಪ್ರಾಫಿಟ್ ಆಗ್ತಿದೆ ಅಂತ ನಾವು ಹೇಳ್ತಾ ಹೋಗ್ಬೇಕು. ಓಕೆನಾ? ಹಾಗಾದರೆ ಎಷ್ಟು ನೋಟ್ಬುಕ್ ತಂದಿದ್ದಾರೆ ಅವರು? 12 ನೋಟ್ಬುಕ್ಕನ್ನು ತಂದಿದ್ದಾರೆ. 12 ನೋಟ್ಬುಕ್ಕನ್ನು ಎಷ್ಟು 12 ರೂಪಾಯಿಗೆ ಎಷ್ಟು ನೋಟ್ಬುಕ್ ತಂದಿದ್ದಾರೆ? 30 ನೋಟ್ಬುಕ್. ಹಾಗಾದರೆ ಟೋಟಲ್ ಅವ್ರು ಎಷ್ಟು ಅಮೌಂಟ್ ಕೊಟ್ಟು ತಂದಿರೋದು? ಎಷ್ಟಪ್ಪ? 12 3s 36 10 360. ಹಾಗಾದ್ರೆ ಅಮೌಂಟ್ ಎಷ್ಟು ಕೊಟ್ಟು ತಂದಿದ್ದಾರೆ? 360 ರೂಪಾಯಿ ಕೊಟ್ಟು ಅವರು ಅಮೌಂಟ್ ಕೊಟ್ಟು ಬುಕ್ಸ್ಗಳು ತಂದಿದ್ದಾರೆ. ಹಾಗಾದ್ರೆ ಅವರು ಸೇಲ್ ಮಾಡಿರೋದು ಯಾವ ಥರ? 20 ಬುಕ್ಕನ್ನು 15 ರೂಪಾಯಿಗೆ ಸೇಲ್ ಮಾಡ್ತಿದ್ದಾರಂತೆ. 15 ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ ಅಂದರೆ ಎಷ್ಟಾಯಿತು? 15 2s 30 30 10 300 ರೂಪೀಸ್. 300 ರೂಪಾಯಿಗೆ ಎಷ್ಟು ಬುಕ್ಕನ್ನು ಮಾರಿದ್ರು? 15 ಬುಕ್ಕನ್ನು ಮಾರಿದ್ದಾರೆ. ನೆಕ್ಸ್ಟು ಇನ್ನು ಉಳಿದಿರೋ ಬುಕ್ಸನ್ನು ಎಷ್ಟು ರೂಪಾಯಿಗೆ ಸೇಲ್ ಮಾಡ್ತಾರಂತಪ್ಪ? 37 ರೂಪೀಸ್ 50 ಪೈಸೆಗೆ ಸೇಲ್ ಮಾಡ್ತಾರೆ. ಉಳಿದಿರೋ ಬುಕ್ಸ್ ಎಷ್ಟಿದೆ? ಇನ್ನು 10 ಬುಕ್ಸ್ ಉಳಿದಿದೆಯಲ್ವಾ? ಹಾಗಾದರೆ ಎಷ್ಟು ಸೇಲ್ ಆಗುತ್ತೆ? 375 ರೂಪಾಯಿ ಹಂಗೆ ಈ 10 ಬುಕ್ಕನ್ನು ಸೇಲ್ ಮಾಡ್ತಾರೆ. ಆದರೆ ಟೋಟಲ್ ಅವರು ಮಾರಿದ ಎಷ್ಟು ದುಡ್ಡಿಗೆ? 675 ರೂಪಾಯಿಗೆ ಅಲ್ವನ್ರೋ? ಹಾಗಾದರೆ ಇಲ್ಲಿ ನೋಡಿ, ನಾವೇನು ಫೈಂಡ್ ಔಟ್ ಮಾಡಬೇಕಾಗಿರೋದು? ಪರ್ಸೆಂಟೇಜ್, ಪ್ರಾಫಿಟ್ ಪರ್ಸೆಂಟೇಜ್. ಹಾಗಾದರೆ ಇದೇನಿದು? ನನ್ನ ಒರಿಜಿನಲ್ ಮೀನ್ಸ್ 100 ಅಂತ ನೋಡಿ. ಈ 360ಅನ್ನು 100 ಅಂತ ಬರಿಬೋದಾ? ಹಾಗಾದರೆ ಈ 675 ಅಂದರೆ ಏನು ಫೈಂಡ್ ಔಟ್ ಮಾಡಬೇಕಲ್ವನ್ರೋ? 675 ಅನ್ನು ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸಿಂಪ್ಲಿಫೈ ಮಾಡ್ಬೋದಾ? ಇಲ್ಲ 0 0 ಕ್ಯಾನ್ಸಲ್ ಮಾಡೋಣ, ಇದನ್ನು ಡಿವೈಡ್ ಮಾಡೋಣ. 0 0 ಕ್ಯಾನ್ಸಲ್ ಮಾಡ್ಬೋದಾ? ಓಕೆ, ಈ 0 ಮತ್ತು ಈ 0 ಕ್ಯಾನ್ಸಲ್ ಆಗಲಿ. ಓಕೆ, ಇಲ್ಲಿ ನೋಡಿ 36ಇಂದ ಇದನ್ನು ಡಿವೈಡ್ ಮಾಡ್ಬೋದಾ? 2ಇಂದ ಎಷ್ಟದೇ ಹೋಗುತ್ತೆ? 18s ಇದು 5s. ಇಷ್ಟೇ ಅಲ್ವಾ ಆಗೋದು? ಇನ್ನೇನಾರು ಆಗುತ್ತಾ? ಆಗಲ್ಲ. ಹಾಗಾದ್ರೆ 18ಇಂದ ಇದನ್ನೇ ನಾವು ಡಿವೈಡ್ ಮಾಡಿಬಿಟ್ಟು ಆನ್ಸರ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. 18ಇಂದ 675 ಎಷ್ಟು ಸತಿ ಡಿವೈಡ್ ಆಗುತ್ತೆ ಹೇಳಿ? 18ಇಂದ ಎಷ್ಟು ಸತಿ ಇದು ಮಲ್ಟಿಪ್ಲೈ ಆಗುತ್ತೆ? 18ಇಂದ 675 ಎಷ್ಟು ಸತಿ ಮಲ್ಟಿಪ್ಲೈ ಆಗುತ್ತೆ? 67 ಯಾವ ಟೇಬಲ್ಸಲ್ಲಿ ಬರುತ್ತಮ್ಮ? 85ಅಲ್ಲಿ 3s 30
18 3 ಎಷ್ಟು 54. ಹಾಗಾದ್ರೆ ಎಷ್ಟು ಉಳಿತಿದೆ? ಹ್ಞೂ 54 ಇಲ್ಲೆಷ್ಟು 67 ಎಷ್ಟು ಉಳಿತಿದೆ? 13 ಉಳಿತಿದೆ. 135 ಆಯಿತು. 135 18ಇಂದ ಎಷ್ಟು ಸತಿ ಮಲ್ಟಿಪ್ಲೈ ಆಗುತ್ತೆ? 135 ಟೇಬಲ್ಸ್ ಕಲಿಬೇಕು. ಹಾಂ 18 7 ಎಷ್ಟು? 120 6 8 6. ಹಾಂ ಎಷ್ಟು ಉಳೀತು? 1 ಉಳಿತಾ? 9 ಉಳಿತಾ ಇದೆ. ಓಕೆನಾ? 7 9 ಉಳಿತಿದೆ. ಪಾಯಿಂಟ್ ಕೊಡೋದ್ರಿಂದ ಪಾಯಿಂಟ್ ಕೊಟ್ಟರೆ 1 0 ಆ್ಯಡ್ ಆಗುತ್ತೆ, 90 ಆಗುತ್ತೆ. 18ಇಂದ ಎಷ್ಟು ಸತಿ 90 ಮಲ್ಟಿಪ್ಲೈ ಆಗುತ್ತೆ? 5 ಹಾಗಾದರೆ ಇಲ್ಲಿ ಮಲ್ಟಿಪ್ಲೈ ಎಷ್ಟಾಗ್ತಿದೆ? 57.5 ಮಲ್ಟಿಪ್ಲೈ ಆಗ್ತಿದೆ. ಅದನ್ನು ಇಲ್ಲೂ ಸಹ ಮಲ್ಟಿಪ್ಲೈ ಮಾಡಿ. 57.5 ಇಲ್ಲೂ ಮಲ್ಟಿಪ್ಲೈ ಮಾಡಿ. ಓಕೆನಾ? 5ಇಂದ ಎಷ್ಟು ಸತಿ ಮಲ್ಟಿಪ್ಲೈ ಮಾಡ್ತೀರಾ? 57ನ ಮಲ್ಟಿಪ್ಲೈ ಮಾಡಿ. 5 5 ಹೇಳ್ರು. 5 5 25 2 ಕ್ಯಾರಿ. 5 7 35 ಪ್ಲಸ್ 2 37. 5 5 25 ಪ್ಲಸ್ 3 30. ಒಂದು ನಿಮಿಷ. ಓಕೆ 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 5 5 25 ಅಲ್ವಾ? 2K 57. ಓಕೆ ಸಾರಿಯಪ್ಪ. ಹಾಂ ಓಕೆ ಈಗ ಸರಿ ಹೋಯ್ತು. 37.5 ಇಂಟು ಮಾಡಿ. 5 5 25 5 2 ಕ್ಯಾರಿ. 5 7 30 35 ಪ್ಲಸ್ 2 37 3 ಇಲ್ಲಿರುತ್ತೆ. 5 3 15 ಪ್ಲಸ್ 3 18. ಓಕೆನಾ? ಹಾಗಾದರೆ ಇಲ್ಲೊಂದು ಪಾಯಿಂಟ್ ಇತ್ತಲ್ವ ಒಂದು ಲಾಸ್ಟಿಂದ. ಓಕೆ ಎಷ್ಟಾಯಿತು? 187.5. ಹಾಗಾದರೆ 100 ರೂಪಾಯಿಗೆ ತಂದವನು ಎಷ್ಟು ರೂಪಾಯಿಗೆ ಮಾರ್ತಿದ್ದಾರೆ? 187 ರೂಪಾಯಿಗೆ. ಹಾಗಾದ್ರೆ ನನ್ನ ಒರಿಜಿನಲ್ ಅಮೌಂಟ್ನ ತೆಗೆದುಬಿಡೋಣ. ಎಷ್ಟು ನನ್ನ ಒರಿಜಿನಲ್ ಅಮೌಂಟು? 100 ರೂಪೀಸ್. 100 ಮೈನಸ್ ಮಾಡಿ ಎಷ್ಟಾಯಿತು? 87.5% ಲಾಭ ಅವನು ತೆಗೆದುಕೊಳ್ತಿದ್ದಾನೆ. ಎಷ್ಟಮ್ಮ? 87.5. ಆಪ್ಷನ್ 1. ಓಕೆ ಟೇಕ್ ಟು. ಓಕೆ the average expenditure of Raju for January to June is rupees 8,400 and he spends rupees 2,400 in January and rupees 3,000 in July. What is average expenditure for the month February to July? ಹಾಗಾದರೆ ಇಲ್ಲಿ ನಮಗೆ ಕೊಡ್ತಾ ಇರುವ ಸ್ಪೆಸಿಫಿಕ್ ಟರ್ಮಿನಾಲಜಿ ಏನು ಕೊಟ್ಟಿದ್ದಾರೆ? ಅವರೇಜ್ ಅಂತ ಕೊಡ್ತಾ ಇದ್ದಾರೆ. ಹಾಗಾದರೆ ಅವರೇಜ್ ಅಂದರೆ ಏನು? ಅವರೇಜ್ ಅಂದರೆ ಸರ್ ಕನ್ನಡದಲ್ಲಿ ನೋಡಿದ್ರೆ ಸರಾಸರಿ ಐತೆ. ಅವರೇಜ್ ಅಂದರೆ ಸರಾಸರಿ ಅಷ್ಟೇನಾ? ವಾಟ್ ಈಸ್ ಮೀನ್ ಬೈ ದಿ ಅವರೇಜ್? ಅವರೇಜ್ ಅಂದರೆ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅಂತ 3 ಜನ ವ್ಯಕ್ತಿ ಇರ್ತಾರೆ ಅಂತ ತೊಗೊಳೋಣ. ಓಕೆನಾ? ಹಾಗಾದರೆ ಎ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ? 10 ರೂಪಾಯಿನ ಖರ್ಚು ಮಾಡ್ತಾರಂತೆ. ಓಕೆನಾ? ಬಿ ಅನ್ನೋ ವ್ಯಕ್ತಿ 20 ರೂಪಾಯಿ ಖರ್ಚು ಮಾಡ್ತಾರಂತೆ. ಸಿ ಅನ್ನೋ ವ್ಯಕ್ತಿ 10 ರೂಪಾಯಿ ಖರ್ಚು ಮಾಡ್ತಾರಂತೆ. ಓಕೆನಾ? ಹಾಗಾದರೆ ಇವ್ರು ಏನು ಹೇಳ್ತಿದ್ದಾರೆ? ಇಷ್ಟು ಕೊಟ್ಟು ವಾಟ್ ಈಸ್ ದಿ ಅವರೇಜ್ ಆಫ್ ಎ ಬಿ ಸಿ ಅಂತ ಹೇಳ್ತಾರೆ. ಓಕೆನಾ? ವಾಟ್ ಈಸ್ ದಿ ಅವರೇಜ್ ಆಫ್ ಎ ಬಿ ಸಿ. ಹಂಗಾರೆ ಇವರು 3 ಜನರ ಸರಾಸರಿ ಖರ್ಚು ಏನು ಅಂತ ಕೇಳ್ತಾರೆ. ಅವಾಗ ಏನಂತ ಹೇಳ್ತೀರಾ? ಕೊಟ್ಟಿರುವ ಅಮೌಂಟನ್ನು ಟೋಟಲ್ ಮಾಡ್ತೀರಾ. 10 + 20 30 + 10 40 ಎಷ್ಟಾಯಿತು? 40 ರೂಪಾಯಿ ಆಯಿತು. ಈ 40 ರೂಪೀಸನ್ನು ಏನು ಮಾಡ್ತಾರಂತೆ? ಎಷ್ಟು ಜನ ಇದ್ದಾರೆ ಇಲ್ಲಿ? 3 ಜನ ಇದ್ದಾರೆ. ಆ 3 ಜನ ಇರೋದ್ರಿಂದ ಏನು ಮಾಡ್ತೀರಾ? ಡಿವೈಡೆಡ್ ಬೈ ಒಟ್ಟು ಎಷ್ಟು ಜನ ಇದ್ದಾರೆ? 3 ಜನ. ಆ 3ಇಂದ ಡಿವೈಡ್ ಮಾಡ್ತೀರಾ. ಓಕೆನಾ? 3ಇಂದ ಡಿವೈಡ್ ಮಾಡಿ. 3ಇಂದ 3 1 3 ಎಷ್ಟು ಉಳಿತು? 1 10 ಅಂದರೆ ತಿರ್ಗಾ 3 3 9 10 ಬಂತು 3 ಈ ಥರ ಹೋಗ್ತಾ ಇರುತ್ತೆ. ಮೀನ್ಸ್ ಒಂದು ಅವರೇಜ್ ಅಂದಾಗ ಏನಾಗುತ್ತೆ? ಅವ್ರು ಕೊಟ್ಟಿರುವ ಎಷ್ಟು ಜನ ಇರ್ತಾರೆ ಅಷ್ಟು ಜನರ ಒಟ್ಟು ಮೊತ್ತ ಡಿವೈಡೆಡ್ ಬೈ
ಎಷ್ಟು ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಮೀನ್ಸ್ ಟೋಟಲ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ಪರ್ಸನ್ಸ ಏನು ಕೊಟ್ಟಿರೋ ಐಟಮ್ಸ ಪರ್ಸನ್ಸ ಏನು ಕೊಟ್ಟಿರ್ತಾರೆ ಅದರದ್ದು. ಫಾರ್ ಎಕ್ಸಾಂಪಲ್ ನಾವು ಪರ್ಸನ್ ಥರ ಮಾತಾಡ್ತಿದ್ದೀವಿ, ಟೋಟಲ್ ನಂಬರ್ ಆಫ್ ಪರ್ಸನ್ ಅಂತಲೇ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಯಾವುದಾದ್ರು ಥಿಂಗ್ಸ್ ಬಗ್ಗೆ ಕೊಟ್ಟಿರ್ತಾರೆ. ಈಗ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಜನವರಿ ಫೆಬ್ರವರಿ ಅಂತ ಕೊಟ್ಟು ಅದರ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಬರಿತಾ ಹೋಗ್ತೀವಿ. ಓಕೆನಾ? ಅಂದರೆ ಇಲ್ಲೇನು ಗೊತ್ತಾಯ್ತು ನಮಗೆ, ಟೋಟಲ್ ವ್ಯಾಲ್ಯೂ ಅಂದರೆ ಎಷ್ಟು, ಟೋಟಲ್ ಅವ್ರ ಖರ್ಚು ಎಷ್ಟು, 40 ರೂಪಾಯಿ. ಎಷ್ಟು ಜನ ಇದ್ದರೆ 3 ಜನ ಇರೋದ್ರಿಂದ ಅದು 13.33 ಹೋಯಿತು. ಓಕೆ, ಕನ್ಫ್ಯೂಷನ್ ಆಗೋದು ಬೇಡ ಅಂದರೆ ಸೀರೆ ಎಷ್ಟು ಖರ್ಚು ಅಂತ ಬರಿತೀನಿ, 30 ಅಂತ ಅಂತೀನಿ. ಎಷ್ಟಾಯ್ತಪ್ಪ, 10 + 20 60 + 10 + 20 30 30 + 30 60 ಡಿವೈಡ್ ಮಾಡಿ 3ಇಂದ ಎಷ್ಟಮ್ಮ, ಅವರೇಜು 20 ಬಂತು. ಹಾಗಾದರೆ ಅವರೇಜ್ ಏನು ಹೇಳ್ತಿದ್ದಾರೆ, 20 ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನೀವೇನಾದ್ರು ಇವ್ರದ್ದು 20 ಮೇ ಬಿ ಇರಬಹುದು, ಇಲ್ಲದೇನೂ ಇರ್ಬೋದು. ಯಾವ ಥರ ಅವರು ಎಕ್ಸ್ಪೆನ್ಸ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅದು ಗೊತ್ತಾಗುತ್ತೆ. ಹಾಗಾದರೆ ಇದೇ ಮೆಥಡನ್ನು ಇಲ್ಲಿ ಅಪ್ಲೈ ಮಾಡ್ಬೋದನ್ರ? ಹಾಗಾದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಜನವರಿಯಿಂದ ಜೂನ್ವರೆಗೆ ಏನು ಮಾಡ್ತಾರೆ, ಖರ್ಚು ಮಾಡ್ತಾನಂತೆ. ಎಷ್ಟು ಖರ್ಚು ಮಾಡ್ತಾನೆ, 8,400 ರೂಪಾಯಿಯನ್ನು ಖರ್ಚು ಮಾಡ್ತಾರಂತೆ. ಅದು ಈಚ್ ಎಲ್ಲರದು ಸೇರಿ 8,400, ಎಲ್ಲರದು ಸೇರಿ ಅವರೇಜ್ 8,400. ನೋಡಿ, 2 ಟರ್ಮ್ ಹೇಳ್ತಾ ಇದ್ದೀನಿ. ಅವರೇಜ್ ಅಂದರೆ ಜನವರಿ ಟು ಜೂನ್ಗೆ 6 ತಿಂಗಳು ಬರುತ್ತಲ್ಲ, 6 ತಿಂಗಳು ಅಮೌಂಟ ಇದು, ಇಲ್ಲ 6 ತಿಂಗಳು ಅವರೇಜಾ ಇದು? 6 ತಿಂಗಳು ಅವರೇಜ್ ಅಂದರೆ 6 ಮಂತ್ಸ್ ಬರುತ್ತಲ್ವಾ? ಹಾಗಾದರೆ ಈ ಇಂಡಿವಿಜುವಲ್ ಎಲ್ಲರದು ಅಮೌಂಟ್ ನನಗೆ ಬೇಕು ಅಂದರೆ ಏನು ಮಾಡಬೇಕು, ಇಂಟು 6 ಅಂದರೆ ನೋಡಿ ಇಲ್ಲಿ 20 ರೂಪಾಯಿ ಇದೆಯಲ್ವಾ? ಈಗ ಎಲ್ಲರದು ಅಮೌಂಟ್ ಟೋಟಲ್ ಅಮೌಂಟ್ ಬೇಕು ಅಂದರೆ ಏನು ಮಾಡಬೇಕು, 20 ಅವರೇಜ್ ಎಷ್ಟು, 3 ಜನದ ಅವರೇಜ್ ಎಷ್ಟು, 20. ಹಾಗಾದರೆ 3 ಜನದ ಟೋಟಲ್ ಎಷ್ಟು ಅಂತ ನಂಗೆ ಗೊತ್ತಾಗಬೇಕಾದ್ರೆ ಏನು ಮಾಡ್ತೀನಿ, 20ಗೆ ಇಂಟು 3. ಯಾಕೆಂದರೆ 3 ಜನ ಇರೋದು, 20 × 3 60. ಹಾಗಾದರೆ ಟೋಟಲ್ ಅಮೌಂಟ್ ಎಷ್ಟಿತ್ತು, 60 ಬಂತ. ಹಾಗಾದರೆ ನಾವು ಒಟ್ಟು 6 ತಿಂಗಳಿಗೆ ಅವನು ಎಷ್ಟು ಖರ್ಚು ಮಾಡ್ತಾನೆ ಅಂತ ಫೈಂಡ್ ಔಟ್ ಮಾಡೋಣ. 6ಇಂದ 0s ಮಾಡಿದ್ರೆ 0, 6 1 0, 6 4s 24, 2 ಕ್ಯಾರಿ, 6 8s 48 + 2 50. ಅಂದರೆ ಇಲ್ಲೇನು ಗೊತ್ತಾಗ್ತಿದೆ ನಮಗೆ, 50,400 ರೂಪಾಯಿ ಅವರು ಒಟ್ಟು 6 ತಿಂಗಳು ಖರ್ಚು ಮಾಡಿರ್ತಾರೆ. ಅಂದರೆ ಜನವರಿಯಲ್ಲಿ ಎಷ್ಟು ಖರ್ಚು ಮಾಡಿದ್ದಾನೆ ಗೊತ್ತಿಲ್ಲ ನನಗೆ, ಫೆಬ್ರವರಿಯಲ್ಲಿ ಎಷ್ಟು ಗೊತ್ತಿಲ್ಲ, ಮಾರ್ಚಲ್ಲಿ ಗೊತ್ತಿಲ್ಲ. ಆದರೆ ಕ್ವಶನಲ್ಲಿ ಏನು ಹೇಳಿದ್ದಾನೆ, ಜನವರಿಯಲ್ಲಿ ಹೇಳ್ಬಿಟ್ಟಿದ್ದಾರೆ 2,400 ರೂಪಾಯಿ ಎಷ್ಟೇ ಅವ್ನು ಖರ್ಚು ಮಾಡಿರೋದು ಅಂತ. ಹಾಗಾದರೆ ಫೆಬ್ರವರಿಯಲ್ಲಿ ಎಷ್ಟೋ ಮಾಡಿರ್ಬೋದು, ಮಾರ್ಚಲ್ಲಿ ಎಷ್ಟು ಮಾಡಿರ್ಬೋದು ನಮ್ಗೆ ಗೊತ್ತಿಲ್ಲ. ಹಾಗಾದರೆ ಜನವರಿ ಇದು ಒಂದು ಮೈನಸ್ ಮಾಡಿ ಬರಿಬೋದಾ? ಯಾಕೆ ಅಂದರೆ ನನಗೆ ಜನವರಿ ಬೇಕಿಲ್ಲ, ನನಗೆ ಬೇಕಿರೋದು ಇಲ್ಲಿಂದ ಫೆಬ್ರವರಿ ಟು ಜುಲೈ. ಮೀನ್ಸ್ ಈಗ ನಾನು ಜನವರಿ ಒಂದು ಮೈನಸ್ ಮಾಡಿದ್ರೆ ಏನೇನು ಸಿಗುತ್ತೆ ಇಲ್ಲಿ ನನಗೆ, ಜನವರಿ ಮೈನಸ್ ಮಾಡಿದ್ರೆ ಸಿಗೋದೇನು ನನಗೆ, ಫೆಬ್ರವರಿ ಟು ಜೂನ್ ಸಿಗುತ್ತೆ ಅಲ್ವಾ? ಜೂನನ್ನು ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ, ಫೆಬ್ರವರಿ ಟು ಜೂನ್ ಸಿಗುತ್ತೆ. ಹಾಗಾದ್ರೆ ಮೈನಸ್ ಮಾಡ್ಬೋದು. ಎಷ್ಟಪ್ಪ ಅಮೌಂಟ್ ಇರೋದು ಅವ್ರದ್ದು, 2,400. ಮೈನಸ್ ಮಾಡಿ 0 0 4 4 ಕ್ಯಾನ್ಸಲ್ 0, 50ಯಲ್ಲಿ 2 ಹೋದ್ರೆ ಎಷ್ಟು, 48. ಅಂದರೆ ಫೆಬ್ರವರಿಯಿಂದ ಜೂನ್ವರೆಗೆ ಅಮೌಂಟ್ ಎಷ್ಟಿತ್ತು ನನ್ನ ಹತ್ರ, 48,000 ಇತ್ತಂತೆ. ಹಾಗಾದರೆ ನನಗೆ ಈಗ ಎಲ್ಲಿಂದ ಬೇಕಿರೋದು, ಫೆಬ್ರವರಿ ಟು ಜೂನ್. ಈಗ ನನ್ನ ಹತ್ರ ಇರೋದು ಅಮೌಂಟ್ ಎಷ್ಟು, ಫೆಬ್ರವರಿಯಿಂದ ಜೂನ್ ತನಕ ಇದೆ. ಹಾಗಾದರೆ ನನಗೆ ಯಾವುದು ಬೇಕು, ಇನ್ನೊಂದು ಅಡಿಷ್ನಲ್ ಆ್ಯಡ್ ಮಾಡಿಬಿಟ್ಟಿದ್ದಾನೆ. ಜೂನ್ ಆದಮೇಲೆ ಯಾವ ತಿಂಗಳು, ಜುಲೈ. ಹಾಗಾದರೆ ಇದಕ್ಕೆ ಜುಲೈಯನ್ನು ಆ್ಯಡ್ ಮಾಡಿ ಅಂತ ಹೇಳ್ತಿದ್ದಾನೆ. ಜುಲೈ ಅಮೌಂಟ್ ಗೊತ್ತಾ, ಜುಲೈಯಲ್ಲಿ ಎಷ್ಟು ಅವನು ಖರ್ಚು ಮಾಡ್ತಾನೆ ಅಂತ, ಎಷ್ಟಮ್ಮ, 3,000. ಹಾಗಾದ್ರೆ ಇದಕ್ಕೆ ಏನು ಮಾಡಬೇಕು ನೀವು, 3,000 ಆ್ಯಡ್ ಮಾಡಬೇಕು. 3,000 ಆ್ಯಡ್ ಮಾಡಿ ಎಷ್ಟಪ್ಪ, 51,000, 51,000 ರೂಪಾಯಿ ಆಗುತ್ತೆ. ಹಾಗಾದರೆ ನನಗೆ ಅವ್ರೇನಾದ್ರು ಕ್ವಶನಲ್ಲಿ ಫೆಬ್ರವರಿಯಿಂದ ಜುಲೈವರೆಗೂ ಎಷ್ಟು ಅಮೌಂಟ್ ಖರ್ಚು ಮಾಡಿದ್ದಾರೆ ಅಂತ ಕೇಳಿದರೆ ಎಷ್ಟು ಹೇಳ್ಬೋದಾಯ್ತು ನಾವು, 51,000 ಅಂತ ಹೇಳ್ಬೋದಾಗಿತ್ತು. ಆದರೆ ಅವ್ರು ಏನು ಕೇಳ್ತಿರೋದು, ವಾಟ್ ಈಸ್ ದಿ ಅವರೇಜ್ ಆಫ್ ಫೆಬ್ರವರಿ ಟು ಜುಲೈ. ಹಾಗಾದರೆ ಫೆಬ್ರವರಿಯಿಂದ ಜುಲೈಗೆ ಎಷ್ಟು ತಿಂಗಳು ಬರುತ್ತೆ, 6 ಮಂತ್ಸ್ ಬರುತ್ತಲ್ವಾ? ಹಾಗಾದರೆ 6ಇಂದ ಡಿವೈಡ್ ಮಾಡ್ಬೋದಾ, 6ಇಂದ ಡಿವೈಡ್ ಮಾಡಿ
51 ಇದೆ. ಯಾವ್ದು ನಿಯರೆಸ್ಟ್ ಹೋಗುತ್ತೆ? 8 ಎಷ್ಟು? 8 48. ಹಾಗಾದ್ರೆ ಎಷ್ಟು ಉಳಿತಿದೆ? 30 ಅಂದರೆ 6 ಎಷ್ಟು ಸತಿ ಹೋಗುತ್ತೆ? 5 ಹಾಗಾದರೆ 20 ಸಂಖ್ಯೆ ಇದೆ. 8,500 ರೂಪಾಯಿ ಅವರ ಏನಾಗಿರುತ್ತೆ? ಮಂತ್ಲಿ ಅವರೇಜ್ ಆಗಿರುತ್ತೆ. ಆನ್ಸರ್ ಯಾವುದು? ಆಪ್ಷನ್ 2 8,500 rupees. ಓಕೆ, ಟೇಕ್ ಡೌನ್. In Venn diagram, find how many foreign coaches who have turned professionals were never a player as per the given drawing. ಓಕೆನಾ? ಅಂದ್ರೆ ಏನು ಹೇಳ್ತಾರೆ, ಫಾರಿನ್ ಕೋಚಸ್ ಆಗಿರಬೇಕು, ಫಾರಿನ್ ಅವರು ಕೋಚಸ್ ಆಗಿರ್ಬೇಕಂತೆ. ಆ್ಯಂಡ್ ದೆನ್ ಅವ್ರು ಏನಾಗಿರ್ತಾರೆ, ಪ್ರೊಫೆಷನಲ್ಸ್ಗೆ ಕನ್ವರ್ಟ್ ಆಗಿದ್ದಾರೆ, ಆದರೆ ಪ್ಲೇಯರ್ ಆಗಿರಬಾರ್ದು. ಹಾಗಾದರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ, ಪ್ರೊಫೆಷನಲ್ಸ್ ಕೊಟ್ಟಿದ್ದಾರೆ, ಪ್ಲೇಯರ್ಸ್ ಕೊಟ್ಟಿದ್ದಾರೆ, ಕೋಚರ್ಸ್ ಕೊಟ್ಟಿದ್ದಾರೆ, ಫಾರಿನರ್ಸ್ ಕೊಟ್ಟಿದ್ದಾರೆ. ಫಾರಿನರ್ಸು ಕೋಚ್ ಆಗಬೇಕಂತೆ. ಓಕೆನಾ? ಇವರು ಎಲ್ಲಿಗೆ ಕನ್ವರ್ಟ್ ಆಗಿದ್ದಾರೆ? ಪ್ರೊಫೆಷನಲ್ಸ್ಗೆ. ಆದರೆ ಪ್ಲೇಯರ್ಸ್ ಆಗಿರ್ಬಾರ್ದು. ಮೀನ್ಸ್ ಈ ಟ್ರಯಾಂಗಲಲ್ಲಿ ಏನಿದೆಯೋ ಅವೆಲ್ಲ ನಮಗೆ ಬೇಡದಿಲ್ದವರು, ಇವ್ರು ಯಾರು ಬೇಡ ನಮಗೆ ಈ ಟ್ರಯಾಂಗಲಲ್ಲಿ ಇರೋರು. ಈಗ ಮಿಕ್ಕದಂತೆ ಉಳಿದಿದ್ದಾರಲ್ಲ ಅವರೆಲ್ಲ ಬೇಕಿರೋದು ನಮಗೆ. ಅಂದರೆ ಈಗ ನನಗೆ ಫಾರಿನರ್ಸು, ಯಾರಪ್ಪ ಫಾರಿನರ್ಸು? ಈ ಸರ್ಕಲಲ್ಲಿ ಯಾರ್ಯಾರಿದ್ದಾರೆ? 6 ಇದೆ. ಓಕೆ ನೋಡಿ, 6 ಇದೆ. ಫಾರಿನರ್ಸ್ ಯಾರ್ಯಾರಿದ್ದಾರೆ? 6 ಇದೆ, ಮತ್ತು 12 ಬರುತ್ತೆ, ಆ್ಯಂಡ್ ದೆನ್ 2 ಬರುತ್ತೆ, 8 ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ಹಾಗಾದ್ರೆ 2 ಇಷ್ಟು ಬರುತ್ತೆ ಅಲ್ವನ್ರು? ಹಾಗಾದರೆ ಫಾರಿನರ್ಸಲ್ಲಿ ಕೋಚ್ ಇವೆರಡಕ್ಕೂ ಟಚ್ ಆಗಿರೋ ನಂಬರ್ಸ್ ಯಾವುದು? 6 ಮತ್ತು E2 ಮತ್ತು E2. ಪ್ರೊಫೆಷನಲ್ಸ್ಗೂ ಅದು ಲಿಂಕ್ ಆಗಿರಬೇಕು. ಮೀನ್ಸ್ ಈ ಸರ್ಕಲ್ಗೂ ಜಾಯ್ನ್ ಆಗಿರಬೇಕು, ಈ ಥರ ಸ್ಕ್ವಯರ್ಗೂ ಜಾಯ್ನ್ ಆಗಿರಬೇಕು, ಆ್ಯಂಡ್ ದೆನ್ ಇವ ಕೊಟ್ಟಿರುವ ಪೆಂಟಗಾನ್ಗೂ ಅದು ಆಗಿರಬೇಕು. ಹಿಂಗೆ ಕೊಟ್ಟಿದ್ದಾರಲ್ಲ, ಹಿಂಗೆ ಕೊಟ್ಟಿದ್ದಾರಲ್ಲ, ಇದರಲ್ಲಿ 3ಕ್ಕೂ ಲಿಂಕ್ ಆಗಿರೋದು. 3ಕ್ಕೂ ಲಿಂಕ್ ಆಗಿರೋ ಜಾಗ ಯಾವ್ದು ನೋಡಿ? ಈ ಜಾಗ ಅಲ್ವನ್ರು? ಹಾಂ, ಈ ಜಾಗ ಎಲ್ಲಿ ಬರುತ್ತೆ? ಇಲ್ಲಿ ಬರ್ತಿದೆ. ಇದು ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ಉಳಿದಿದೆ ಯಾವುದು? ಹಾಂ, 2. ಇದಾಗುತ್ತೆ, E2 ಆಗುತ್ತಾ? ಇದು ಬರೀ ಫಾರಿನರ್ಸು ಕೋಚ್ ಅಷ್ಟೇ. ಅವರು ಪ್ರೊಫೆಷನಲ್ಸ್ ಇದ್ದಾರೆ E2ಗೆ? ಇಲ್ಲ. ಹಾಗಾದ್ರೆ E2 ತಾನೇ ಪ್ರೊಫೆಷನಲ್ಸು ಬರೋದು. ಅರ್ಥ ಆಯ್ತಾ? ಹಾಗಾದ್ರೆ ಆನ್ಸರ್ ಏನಪ್ಪ? 2. ಓಕೆ, ಟೇಕ್ ಡೌನ್. ಮಾಡಿ. ಓಕೆ ನೋಡಿ, ಮ್ಯಾಚ್ ದ ಫಾಲೋವಿಂಗ್ ಕೇಳಿದ್ದಾರೆ. ಯಾವ ಥರ ಕೇಳಿದ್ದಾರೆ? ವೆನ್ ಡಯಾಗ್ರಾಮ್ ಮೇಲೆ ಇದು ಮ್ಯಾಚ್ ದ ಫಾಲೋವಿಂಗ್ ಕೇಳ್ತಾ ಹೋಗ್ತಿದ್ದಾರೆ. ಏನಾಗಿರುತ್ತೆ? ಫಸ್ಟ್ ಕ್ವಶನ್, ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಆ್ಯಪಲ್. ತರಕಾರಿಗಳು, ಹಣ್ಣು, ಸೇಬು ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ರಿಲೇಷನ್ ನೋಡಿ, ವೆಜಿಟೇಬಲ್ಸು, ಫ್ರೂಟು, ಆ್ಯಪಲ್. ವೆಜಿಟೇಬಲ್ಗೂ ಫ್ರೂಟ್ಗೆ ಏನಾದ್ರು ಸಂಬಂಧ ಇದೆಯಾ? ಇದೇನ್ರ? ಫ್ರೂಟ್ಗೂ ಆ್ಯಪಲ್ಗೆ ಸಂಬಂಧ ಇದೆ, ಆ್ಯಪಲ್ಗೂ ವೆಜಿಟೇಬಲ್ಗೆ ಸಂಬಂಧ ಇಲ್ಲ. ಹಾಗಾದರೆ ವೆಜಿಟೇಬಲ್ ಏನು? ಸುಮ್ಮನೆ ಸಪ್ರೇಟಾಗಿರುತ್ತೆ. ಫ್ರೂಟು ಮತ್ತು ಆ್ಯಪಲ್, ಫ್ರೂಟ್ಸೇ ತಾನೇ ಆ್ಯಪಲ್ಲು. ಫ್ರೂಟ್ಸ್ ಒಳಗೆ ಏನು ಬರುತ್ತೆ? ಆ್ಯಪಲ್ ಬರುತ್ತೆ. ಈ ವೆನ್ ಡಯಾಗ್ರಾಮ್ ಎಲ್ಲರೂ ಇದೆಯಾ? ಯಾವುದ್ರಲ್ಲಿದೆ? ಸೆಕೆಂಡ್ ಆಪ್ಷನ್, ಮೀನ್ಸ್ ಇದು ಎ. ನೋಡಿ, ಎಗೆ ಯಾವುದು ಸೆಕೆಂಡ್ ಆಪ್ಷನ್ ಇದೆಯಾ? ಹಾಗಾದರೆ ಆಪ್ಷನ್ ಎ ಆಗಿರ್ಬೋದು ಅಥವಾ ಆಪ್ಷನ್ ಬಿ ಆಗಕ್ಕೆ ಚಾನ್ಸ್ ಇದೆ. 2 ಆಪ್ಷನ್. ಹಾಂ, ಏನಮ್ಮ? ಸಾರಿ ಡಿನೂ ಆಗುತ್ತೆ. 3 ಚಾನ್ಸಸ್ ಇಲ್ಲಿ ಸಿಗ್ತಾ ಇದೆ. ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಬಂದಿದ್ದಾರೆ, ಬಾಯ್ಸ್, ಗರ್ಲ್ಸ್ ಆ್ಯಂಡ್ ಸ್ಟೂಡೆಂಟ್ ಅಂತ ಕೇಳ್ತಿದ್ದಾರೆ. ನೋಡಿ, ಬಾಯ್ಸು, ಗರ್ಲ್ಸ್, ಸ್ಟೂಡೆಂಟ್ಸ್. ಬಾಯ್ಸು ಗರ್ಲ್ಸ್ ಆಗೋಕ್ಕೆ ಚಾನ್ಸ್ ಇದೆಯಾ? ಬಾಯ್ಸು ಸ್ಟೂಡೆಂಟ್ ಆಗ್ಬೋದಾ? ಗರ್ಲ್ಸು ಸ್ಟೂಡೆಂಟ್ ಆಗ್ಬೋದಾ? ಅಂದರೆ ಈಗ ಇವರೆಲ್ಲ ಸ್ಟೂಡೆಂಟ್ಸು, ಓಕೆನಾ? ಎಲ್ಲ ಸ್ಟೂಡೆಂಟ್ಸು ಬಾಯ್ಸ್ ಆಗ್ತಾರಾ? ಎಲ್ಲ ಸ್ಟೂಡೆಂಟ್ಸು ಬಾಯ್ಸ್ ಆಗೋಕ್ಕಾಗುತ್ತಾ? ಸಮ್ ಏಜಸಲ್ಲಿ ಮಾತ್ರ ಅವ್ರು ಸ್ಟೂಡೆಂಟ್ಸ್, ಆಮೇಲಿಂದ ಆಗಕ್ಕೆ ಚಾನ್ಸ್ ಇಲ್ಲ. ಹಾಗಾದರೆ ಈ ಥರ ಬರಲ್ಲ. ಅದು ಏನು ಬರ್ಬೋದು? ಈಗ ಸ್ಟೂಡೆಂಟ್ಸ್ ಇರ್ತಾರೆ,
ಕೆಲವ್ರು ಮಾತ್ರ ಸ್ಟೂಡೆಂಟ್ಸ್ ಕೆಲವು ಸ್ಟೂಡೆಂಟ್ಸ್ ಮಾತ್ರ ತಾನೇ ಬಾಯ್ಸ್ ಆಗೋ ಚಾನ್ಸು. ಎಲ್ಲರೂ ಸ್ಟೂಡೆಂಟ್ ಆಗೋಕ್ಕಾಗುತ್ತಾ? ಆಗಲ್ಲ. ಓಕೆನನ್ರ? ಕೆಲವು ಜನ, ಇಷ್ಟೇ ಜನ ಅವರು ಏನಾಗಿರ್ತಾರೆ, ಬಾಯ್ಸು ಸ್ಟೂಡೆಂಟ್ ಆಗಿರ್ತಾರೆ. ಇವರು ಸ್ಟೂಡೆಂಟು, ಇವರು ಬಾಯ್ಸು. ಅದೇ ಥರ ಎಲ್ಲ ಹುಡುಗಿರೂ ಸ್ಟೂಡೆಂಟ್ ಆಗ್ತಾರಾ? ಎಲ್ಲರೂ ಆಗಕ್ಕ ಸ್ವಲ್ಪ ಜನ ಅಷ್ಟೇ ಅಲ್ವಾ, ಸರ್ಟನ್ ಏಜಲ್ಲಿ ಮಾತ್ರ ಅವರು ಸ್ಟೂಡೆಂಟ್ ಆಗಿರ್ತಾರೆ, ಆಮೇಲಿಂದ ಆಗಿರಲ್ಲ. ಏನಾಗ್ತಾರೆ, ಇಷ್ಟೇ ಜನ ಅವರು ಗರ್ಲ್ಸು ಆಗೋಕ್ಕೆ ಚಾನ್ಸ್ ಇದೆ. ಹಾಗಾದ್ರೆ ಯಾವ ಆಪ್ಷನ್ನು? ಎ. ಹಾಗಾದ್ರೆ ಇದು ಬಿ. ಇಲ್ಲಿ ನೋಡಿ, ಎಲ್ಲೆಲ್ಲಿದೆ ಬಿಗೆ 1, ಇಲ್ಲಿ ಮಾತ್ರ ಇದೆ, ಇದಾಗುತ್ತೆ. ನೆಕ್ಸ್ಟ್ ಎಲ್ಲಾದ್ರೂ ಇದೆಯಾ? ಎಲ್ಲೂ ಇಲ್ಲ. ಹಾಗಾದ್ರೆ ಆನ್ಸರ್ ಆಪ್ಷನ್ ಎ. ಇಷ್ಟಕ್ಕೆ ಟಿಕ್ ಮಾಡಿದ್ರು ಓಕೆ, ಇಲ್ಲ ಎಲ್ಲ ಚೆಕ್ಔಟ್ ಮಾಡ್ತೀನಿ, ಚೆಕ್ ಮಾಡಿ. ಈವನ್ ನಂಬರ್, ಆಡ್ ನಂಬರ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್. ಓಕೆ, ಈವನ್ ನಂಬರ್ ಅಂದ್ರೆ ಏನು? ದಟ್ ನಂಬರ್ ವಿಲ್ ಬಿ ಡಿವಿಸಬಲ್ ಬೈ 2 ಇಂದ ಆಗಬೇಕು. ಆಡ್ ನಂಬರ್ ಅಂದ್ರೆ ಏನು? ದ ನಂಬರ್ ವಿಲ್ ಬಿ ನಾಟ್ ಡಿವಿಸಿಬಲ್ ಬೈ 2. ಇರ್ರ್ಯಾಷನಲ್ ನಂಬರ್ ಅಂದ್ರೆ ಏನು? ದ ನಂಬರ್ ವಿಚ್ ಹ್ಯಾವ್ ಇನ್ ದಿ ರೂಟ್ ಪಿ, ರೂಟ್ ಕ್ಯೂ, ಆ ಥರ. ಮೀನ್ಸ್ √2, √3, √5 ಈ ಥರ ಕೊಟ್ಟಿರೋ ನಂಬರನ್ನು ಇರ್ರ್ಯಾಷನಲ್ ನಂಬರ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಆಡ್ ನಂಬರ್ ಅಂತ ಹೇಳ್ದು. ಆಡ್ ನಂಬರ್ ಅಂದರೆ ಫಾರ್ ಎಕ್ಸಾಂಪಲ್ 2. ಓಕೆನಾ? ಈವನ್ ನಂಬರ್ ಅಂದರೆ 2, ಆಡ್ ನಂಬರ್ ಅಂದರೆ 3. ಓಕೆನಾ? ಈ ಮೂರಕ್ಕೂ ನಂಬರ್ ನೋಡ್ತೀವಲ್ಲ, ಇದಕ್ಕೇನಾದರೂ ಇದಕ್ಕೆ ಸಂಬಂಧ ಇದೆಯಾ? ಇದನ್ನು ಕಂಪೇರ್ ಮಾಡಿ ಇದಕ್ಕೆ ಏನಾದ್ರು ಸಂಬಂಧ ಇದೆಯಾ? ಇಲ್ಲ ಅಲ್ವಾ? ಹಾಗಾದರೆ ವೆನ್ ಡಯಾಗ್ರಾಮ್ ಏನಾಗುತ್ತೆ? ಇದು ಈವನ್ ನಂಬರು, ಇದು ಆಡ್ ನಂಬರು, ಇದು ಇರ್ರ್ಯಾಷನಲ್ ನಂಬರು, ಎಲ್ಲ ಸಪ್ರೇಟ್ ಇರುತ್ತೆ. ಹಾಗಾದರೆ ಸಿಗೆ ಯಾವುದಮ್ಮ? ಇದು ಸಿ ಆಗಿರುತ್ತೆ. ಓಕೆನಾ? ನೋಡಿ, ಸಿಗೆ ಯಾವುದು? 4 ಬರ್ತಿದೆಯಾ? ನೆಕ್ಸ್ಟ್ ನೋಡಿ, ಇನ್ನೊಂದು ಏನಿದೆ, ಕ್ವಾಡ್ರಿಲ್ಯಾಟ್ರಲ್, ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವೇರ್. ಕ್ವಾಡ್ರಿಲ್ಯಾಟ್ರಲ್ ಅನ್ನೋದೇನು? ಇಟ್ ಈಸ್ ಎ ಜಾಮೆಟ್ರಿಕಲ್ ಇನ್ಸ್ಟ್ರೂಮೆಂಟು. ರೆಕ್ಟ್ಯಾಂಗಲ್ ಅಂದರೆ ಅದು ಜಾಮೆಟ್ರಿಕಲ್ ಇನ್ಸ್ಟ್ರೂಮೆಂಟು. ಸ್ಕ್ವೇರ್ ಅಂದರೆ ಜಾಮೆಟ್ರಿಕಲ್ ಇನ್ಸ್ಟ್ರೂಮೆಂಟು. ಆದರೆ ಎಲ್ಲ ಜಾಮೆಟ್ರಿಗೆ ಅಲ್ವಾ ಬರೋದು? ಹಾಗಾದರೆ ಇದು ಕ್ವಾಡ್ರಿಲ್ಯಾಟರಲ್ ಆಗಿರ್ಬೋದು, ಇದು ಸ್ಕ್ವೇರ್ ಆಗಿರ್ಬೋದು, ಇದು ರೆಕ್ಟ್ಯಾಂಗಲ್ ಚಾನ್ಸ್ ಇದೆಯಲ್ವಾ? ಹಾಗಾದ್ರೆ ಆನ್ಸರ್ ಯಾವುದು? ಇದಕ್ಕೆ ಡಿ. ನೋಡಿ, ಬಿ ಎಗೆ ಯಾವುದು? ಸೆಕೆಂಡ್ ಆಪ್ಷನ್, ಬಿಗೆ ಯಾವುದು? ಫಸ್ಟ್ ಆಪ್ಷನ್, ಸಿಗೆ 4th ಆಪ್ಷನ್, ಡಿಗೆ 3rd ಆಪ್ಷನ್. ಹಾಗಾದ್ರೆ ಆನ್ಸರ್ ಆಪ್ಷನ್ ಎ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಪರ್ಸನ್ ಗೋ 40 ಕಿಲೋಮೀಟರ್ ನಾರ್ತ್. ಅಂದರೆ ಒಬ್ಬ ಪರ್ಸನ್ ಏನು ಮಾಡ್ತಾನೆ, 40 ಕಿಲೋಮೀಟರ್ನ ನಾರ್ತ್ ಡೈರೆಕ್ಷನ್ಗೆ ನಡ್ಕೊಂಡು ಹೋಗ್ತಾನಂತೆ. ಆ್ಯಂಡ್ ಟರ್ನ್ಸ್ ರೈಟ್ ಆ್ಯಂಡ್ ಗೋಸ್ 80 ಕಿಲೋಮೀಟರ್. ನಾರ್ತ್ಗೆ ಹೋಗ್ತಿದ್ದವನು ಏನು ಮಾಡ್ತಾನೆ, ಬಲಗಡೆಗೆ ತಿರುಗಿ 80 ಕಿಲೋಮೀಟರ್ ಚಲಿಸ್ತಾನಂತೆ. ಅದಾದಮೇಲೆ ಟರ್ನ್ಸ್ ರೈಟ್ ಅಗೇನ್ಸ್ ಆ್ಯಂಡ್ ಗೋಸ್ 30 ಕಿಲೋಮೀಟರ್. ನೆಕ್ಸ್ಟ್ ಏನು ಮಾಡ್ತಾರೆ, ತಿರ್ಗಾ ಬಲಕ್ಕೆ ತಿರುಗಿ 30 ಕಿಲೋಮೀಟರನ್ನು ಟ್ರಾವೆಲ್ ಮಾಡ್ತಾರಂತೆ. ಇನ್ ದಿ ಎಂಡ್ ಆಫ್ ಈಸ್ ಟರ್ನ್ಸ್ ರೈಟ್ ಅಗೇನ್ ಆ್ಯಂಡ್ ಗೋಸ್ 80 ಕಿಲೋಮೀಟರ್. ತಿರ್ಗಾ ಏನು ಮಾಡ್ತಾನೆ, ಬಲಕ್ಕೆ ತಿರುಗಿ 80 ಕಿಲೋಮೀಟರ್ ಹೋಗ್ತಾರಂತೆ. ಹೌ ಫಾರ್ ಈಸ್ ಈ ಫ್ರಮ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್ ಇಫ್ ಈ ಗೋಸ್ ಸ್ಟ್ರೈಟ್ ಅಹೆಡ್ ಅನದರ್ 50 ಕಿಲೋಮೀಟರ್. ಎಲ್ಲೋ ನಿಂತಿರ್ತಾನಲ್ಲ, ಅಲ್ಲಿ ನಿಂತಿರೋದ್ರಿಂದ ತಿರ್ಗಾ ಸ್ಟ್ರೈಟ್ಗೆ ಎಷ್ಟು ಹೋಗ್ತಾನಂತೆ, 50 ಕಿಲೋಮೀಟರ್ ಹೋಗ್ತಾನಂತೆ. ಹಾಗಾದ್ಮೇಲೆ ಆ್ಯಂಡ್ ಟರ್ನ್ಸ್ ಲೆಫ್ಟ್ ಟು ಹೀಸ್ ಲಾಸ್ಟ್ 10 ಕಿಲೋಮೀಟರ್. ತಿರ್ಗಾ ಲೆಫ್ಟಿಗೆ ತಿರುಗಿ ಏನು ಮಾಡ್ತಾನೆ, 10 ಕಿಲೋಮೀಟರ್ನ ಚಲಿಸ್ತಾನೆ. ಹಾಗಾದರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ಗೆ ಎಷ್ಟು ದೂರ ಟ್ರಾವೆಲ್ ಆಗಿರುತ್ತೆ ಅಂತ ಹೇಳಬೇಕು. ಓಕೆನಾ? ಚೆಕ್ ಮಾಡೋಣ. ನೋಡಿ, ಒಬ್ಬ ವ್ಯಕ್ತಿ ಏನು ಮಾಡ್ತಾನಂತೆ, 40 ಕಿಲೋಮೀಟರ್ ನಾರ್ತ್ ಡೈರೆಕ್ಷನ್ಗೆ ಹೋಗ್ತಾರೆ. ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ನಾರ್ತ್ ಡೈರೆಕ್ಷನ್ಗೆ ಎಷ್ಟು ಹೋಗ್ತಿದ್ರಪ್ಪ, 40 ಕಿಲೋಮೀಟರ್ ಹೋದ್ರು. ಓಕೆನಾ? ಇಲ್ಲಿಂದ ಅವ್ರು ಏನು ಮಾಡ್ತಾರೆ, ಬಲಕ್ಕೆ ತಿರುಗ್ತಾರಂತೆ. ರೈಟ್ ಸೈಡ್ ಅಂದರೆ ಇದು ನಾರ್ತ್ ಡೈರೆಕ್ಷನಲ್ಲಿ ಇದು. ಓಕೆನಾ? ಎಷ್ಟು ಕಿಲೋಮೀಟರ್ ಹೋಗಿದ್ರಂತೆ, ಎಷ್ಟಪ್ಪ, 80 ಕಿಲೋಮೀಟರ್ಸ್ ಅವ್ರು ಟ್ರಾವೆಲ್ ಮಾಡಿದ್ರು. ಆ್ಯಂಡ್ ದೆನ್ ಟರ್ನ್ಸ್ ರೈಟ್ ಅಗೇನ್ಸ್ 30 ಕಿಲೋಮೀಟರ್. ಈ ಡೈರೆಕ್ಷನ್ ಹೋಗ್ತಿದ್ರಲ್ವಾ, ಈಸ್ಟ್ ಡೈರೆಕ್ಷನ್ನಲ್ಲಿ ಅವ್ರು ಯಾವುದಕ್ಕೆ ತಿರುಗ್ತಾರಂತೆ, ರೈಟಿಗೆ ಹೋಗ್ತಾರೆ. ಟಾಪ್ವರ್ಡ್ಸ್ ಹೋಗ್ತಾರ, ಬಾಟಮ್ ಹೋಗ್ತಾರ, ಕೆಳಗಡೆಗೆ ಬರ್ತಾರೆ. ಎಷ್ಟು ಕಿಲೋಮೀಟ್ರು, 36. ಕನ್ನಡದಲ್ಲ, ಆಯ್ತು, ಚೇಂಜ್ ಮಾಡೋಣ.
ಆಯಿತು. ನೆಕ್ಸ್ಟು ಇನ್ ದಿ ಎಂಡ್ ಈ ಟರ್ನ್ಸ್ ರೈಟ್ ಅಗೇನ್ ಆ್ಯಂಡ್ ಗೋಸ್ 80 ಕಿಲೋಮೀಟರ್. ಇಲ್ಲಿಂದ ತಿರ್ಗಿ ಏನು ಮಾಡ್ತಾರಂತೆ, ರೈಟಿಗೆ ತಿರುಗ್ತಾರಂತೆ. ರೈಟ್ ಅಂದರೆ ಹತ್ತು ಕಡೆಗೆ ಬರ್ತಾರೆ, ವೆಸ್ಟ್ ಡೈರೆಕ್ಷನಿಗೆ ಬರ್ತಾರೆ. ಎಷ್ಟು ಕಿಲೋಮೀಟ್ರು? 80. ಹಾಗಾದ್ರೆ ಇಲ್ಲಿ ಬಂದು ನಿಂತ್ಕೊಂಡ್ರು. ಇದೆಷ್ಟು ಕಿಲೋಮೀಟ್ರಪ್ಪ? 80 ಕಿಲೋಮೀಟರ್ ಬಂದು ನಿಂತರು. ಇಲ್ಲಿಗೆ ಬಂದು ನಿಂತಾದ್ಮೇಲೆ ತಿರ್ಗಿ ಏನು ಮಾಡ್ತಾರೆ, ಹೌ ಫಾರ್ ಫ್ರಮ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್ ಇಫ್ ಈ ಗೋಸ್ ಸ್ಟ್ರೈಟ್ ಹೈಡ್ ದಿ ಅನದರ್ 50 ಕಿಲೋಮೀಟರ್. ಅವ್ನು ನಿಂತಿರ್ತಾನಲ್ಲ ಅಲ್ಲಿಂದ ತಿರ್ಗಿ ಏನು ಮಾಡ್ತಾರಂತೆ, 50 ಕಿಲೋಮೀಟರ್ ತಿರ್ಗಾ ಮುಂದಕ್ಕೆ ಹೋಗ್ತಾನಂತೆ. ಇಲ್ಲಿ ನಿಂತಿದ್ರು, ಇಲ್ಲಿಂದ ಏನು ಮಾಡಿದ್ರು, ತಿರ್ಗಾ 50 ಕಿಲೋಮೀಟರ್ ಮುಂದಕ್ಕೆ ಬಂದರು. ತಿರ್ಗಾ 50 ಕಿಲೋಮೀಟರ್ ಮುಂದಕ್ಕೆ ಬರ್ತಾರಂತೆ. ಆ್ಯಂಡ್ ಟರ್ನ್ಸ್ ಈಸ್ ಲೆಫ್ಟ್. ಈಗ ವೆಸ್ಟ್ ಡೈರೆಕ್ಷನ್ಗೆ ಹೋಗ್ತಿದ್ದಾರೆ. ಲೆಫ್ಟ್ ಅಂದರೆ ಏನು, ಬಾಟಮ್ ವರ್ಡ್ಸಾ ಅಪ್ ವರ್ಡ್ಸಾ? ಸೌತ್ಗೆ ಹೋಗ್ತಾರ, ನಾರ್ತ್ಗೆ ಹೋಗ್ತಾರಾ? ಸೌತಿಗೆ ಹೋಗ್ತಾರೆ. ಎಷ್ಟು ಕಿಲೋಮೀಟ್ರು? 10 ಕಿಲೋಮೀಟರ್. ಓಕೆನಾ? ಇದೆಷ್ಟಪ್ಪ? 10 ಕಿಲೋಮೀಟರ್. ಹಾಗಾದರೆ ಅವರು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದೆ, ಅವ್ರ ಎಂಡಿಂಗ್ ಪಾಯಿಂಟ್ ಇಲ್ಲಿದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಅಂತ ಕೇಳ್ತಿದ್ದಾರೆ. ಓಕೆನಾ? ಇದೆಷ್ಟು ಕಿಲೋಮೀಟ್ರಪ್ಪ ಟೋಟಲ್ಲು? 40. ಇಲ್ಲೆಷ್ಟಿದೆಯಮ್ಮ? ಇಲ್ಲೆಷ್ಟಿದೆಯಪ್ಪ? 10. 30 + 10 40. ಇದು 40. ಹಾಗಾದರೆ ಸ್ಟ್ರೈಟ್ ಲೈನಲ್ಲಿ ಇದ್ದಾರೆ ಅಂತ ಹೇಳ್ಬೋದಾ? ಸ್ಟ್ರೈಟ್ ಲೈನಲ್ಲಿ ಇದ್ದಾರಾ? ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ? ಎಷ್ಟಿದೆಯಪ್ಪ? 50 ಕಿಲೋಮೀಟರ್ಸ್. ಆಪ್ಷನಲ್ಲಿ ಇದೆಯಾ? ಆಪ್ಷನ್ 2 50 ಕಿಲೋಮೀಟರ್ಸ್. ಓಕೆ, ರೈಟ್ ಡೌನ್. ಎ ಸ್ಟೇಡಿಯಂ ವಿತ್ 4 exits ಕ್ಯಾನ್ evacuate 100 people every 2 minutes through each exit. If a fire alarm is raised when those are 6,500 people and crowd panic sets in the after 32 minutes, how many people are in the risk of the stampede? ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಒಂದು ಸ್ಟೇಡಿಯಂ ಇದೆ ಅಂತೆ. ಆ ಸ್ಟೇಡಿಯಮ್ಮಲ್ಲಿ ಎಷ್ಟು ಎಕ್ಸಿಟ್ಸ್ ಇದೆಯಂತಪ್ಪ? 4 ಎಕ್ಸಿಟ್ಸ್ ಇದೆಯಂತೆ. ಹಾಗಾದರೆ ಆ ಎಕ್ಸಿಟಲ್ಲಿ ಈಚೆಗೆ ಹೋಗೋಕ್ಕಾಗೋದು ಒಂದು ಎಕ್ಸಿಟಲ್ಲಿ 2 ನಿಮಿಷಕ್ಕೆ ಎಷ್ಟು ಜನ ಹೋಗ್ಬೋದು? 100 ಜನ ಹೋಗ್ಬೋದು. ಅಂದರೆ 2 ಮಿನಿಟ್ಸ್ಗೆ 100 ಜನ ಎಕ್ಸಿಟ್ ಆಗ್ಬೋದು. ಅಂದರೆ ಒಂದೊಂದು ಎಕ್ಸಿಟಲ್ಲಿ ಈಚ್ ಎಕ್ಸಿಟಿಂದ 4 ಎಕ್ಸಿಟಿಂದ 100 ಜನ ಅಲ್ಲ, ಒಂದೊಂದು ಎಕ್ಸಿಟಿಂದ 100 ಜನ ಹೋಗ್ಬೋದು. ಆಯಿತಾ? ಅದಾದಮೇಲೆ ಒಂದು ಅಲಾರಮ್ ಏನಾದರೂ ಫೈರ್ ಆಕ್ಸಿಡೆಂಟ್ ಆದಾಗ ಅಲಾರಮ್ ಬಡಿದಾಗ ಅದರಲ್ಲಿ ಎಷ್ಟು ಜನ ಇದ್ರಂತೆ? ಸಿಟ್ಟಿಂಗ್ ಕೆಪಾಸಿಟಿ ಎಷ್ಟಮ್ಮ? 6,500 ಜನ ಸಿಟ್ಟಿಂಗ್ ಕೆಪಾಸಿಟಿ ಇರೋದಂತೆ. ಹಾಗಾದ್ರೆ ಆ ಕ್ರೌಡು ಯಾವಾಗ ಪ್ಯಾನಿಕ್ ಆಗ್ತಾರೆ ಅಂದರೆ 32 ನಿಮಿಷ ಆದಮೇಲೆ ಪ್ಯಾನಿಕ್ ಆಗ್ತಾರಂತೆ. ಆಗ ಪ್ಯಾನಿಕ್ ಆದಾಗ ಒಟ್ಟು ಸ್ಟೇಡಿಯಮಲ್ಲಿ ಎಷ್ಟು ಜನ ಇದ್ರು ಅಂತ ಕೇಳ್ತಿದ್ದಾರೆ. ಓಕೆನಾ? ಅದೇಪ್ಪ ಲಾಸ್ಟಿಗೆ ಪ್ಯಾನಿಕ್ ಅಪಾಯಕ್ಕೆ ಸಿಲ್ಕವ್ರೆ, ಉಳಿದವ್ರೆ ತಾನೇ ಪ್ಯಾನಿಕ್ ಆಗಿ ಎದ್ರಕೊಳ್ಳೋದು ಅಲ್ವನ್ರು? ಸ್ಟೇಡಿಯಮಲ್ಲಿ ಲಾಸ್ಟಿಗೆ ಉಳ್ಕೊಂಡವ್ರೆ ತಾನೇ ಎದ್ರಕೊಳ್ಳೋದು. ಹಾಗಾದರೆ ಒಂದು ಎಕ್ಸಿಟಲ್ಲಿ ಎಷ್ಟು ಜನ ಹೋಗ್ಬೋದು? 100 ಜನ ಹೋಗ್ಬೋದು. ಎಷ್ಟು ನಿಮಿಷಕ್ಕೆ? 2 ನಿಮಿಷಕ್ಕೆ. 2 ಮಿನಿಟ್ಸ್ಗೆ 100 ಜನ ಹೋಗ್ತಾರೆ ಅಂದರೆ 1 ನಿಮಿಷಕ್ಕೆ ಎಷ್ಟು ಜನ ಹೋಗ್ತಾರೆ? ಎಷ್ಟಪ್ಪ? 50 ಜನ. ಅದು ಒಂದು ಎಕ್ಸಿಟಲ್ಲಿ. ಅದೇ 4 ಎಕ್ಸಿಟಲ್ಲಿ ಒಟ್ಟು ಎಷ್ಟು ಜನ ಹೋಗ್ತಾರೆ? 200 ಜನ ಅಟ್ ಎ ಟೈಮ್ ಹೋಗ್ತಾರೆ. ಓಕೆನಾ? ಹಾಗಾದರೆ 200 ಜನ 1 ನಿಮಿಷಕ್ಕೆ ಹೋಗ್ತಾರೆ ಅಂದರೆ 32 ನಿಮಿಷಕ್ಕೆ 200 ಜನದಂತೆ ಎಷ್ಟು ಜನ ಹೋಗ್ತಾರೆ? 6,400 ಜನ ಹೋಗ್ತಾರೆ. ಹಾಗಾದರೆ ಟೋಟಲ್ ಅದರಲ್ಲಿ ಎಷ್ಟು ಜನ ಇದ್ರು? 6,500 ಜನ ಇದ್ರು. ಹಾಗಾದರೆ ಎಷ್ಟು ಜನ ಪ್ಯಾನಿಕ್ ಆಗಿದ್ದು? 100 ಮೀನ್ಸ್ ಎಷ್ಟು ಜನ ಅದರಲ್ಲಿ ಲಾಸ್ಟಿಗೆ ರಿಸ್ಕಿಗೆ ಸಿಗಾಕಂತಾರೆ ಅಂದರೆ 100 ಜನ ರಿಸ್ಕಲ್ಲಿ ಇರ್ತಾರೆ. ಓಕೆನಾ? ಹಾಗಾದ್ರೆ ಆಪ್ಷನ್ ಡಿ 400. ಓಕೆ, ರೈಟು. ನೋಡಿ, 2 pipes P and Q can fill the tank in 20 minutes and 25 minutes respectively. Both the pipes are opened together, but after 5 minutes pipe Q is turned off. ಏನಾಗ್ತದೆ? 5 ನಿಮಿಷ ತನಕ ಅಟ್ ಎ ಟೈಮ್ ಪಿ ಮತ್ತು ಕ್ಯೂ ಎರಡೂ ಓಪನ್ ಆಗಿರುತ್ತೆ ಪೈಪು. 5 ನಿಮಿಷ ಆಗ್ತಿದ್ದಂಗೆ ಕ್ಯೂ ಪೈಪ್ನ ಆಫ್ ಮಾಡ್ತಾರಂತೆ. ಹಾಗಾದರೆ ವಾಟ್ ಈಸ್ ದ ಟೈಮ್ ಟೇಕನ್ ರಿಕ್ವೈರ್ಡ್ ಟು ಫಿಲ್ ದ ಟ್ಯಾಂಕ್? ಹಾಗಾದರೆ ಟ್ಯಾಂಕ್ನ ಫಿಲ್ ಮಾಡೋಕ್ಕೆ ಎಷ್ಟೊತ್ತು ಬೇಕು? ಹೌದಾ, ನೋಡೋಣ. ಹಾಗಾದರೆ ಪೈಪ್ ನೋಡಿ, ಎಷ್ಟು ಪೈಪ್ ಇದೆ ನಮ್ಮ ಹತ್ರ? 2 ಪೈಪ್ಸ್. ಯಾವುದು?
ಪಿ ಮತ್ತು ಕ್ಯೂ. ಪಿ ಎಷ್ಟು ನಿಮಿಷಕ್ಕೆ ಬೇಕಂತಪ್ಪ ಪಿಗೆ? ಹಾಂ, ಎಷ್ಟು ನಿಮಿಷ? 20 ಮಿನಿಟ್ಸು. ಕ್ಯೂ ಅವ್ರಿಗೆ 25 ಮಿನಿಟ್ಸು. ಹಾಗಾದರೆ ಇವರು ಟೈಮ್ ಗೊತ್ತಾಯ್ತು ಎಷ್ಟೊತ್ತು ತಾಂತಾರೆ ಅಂತ ಆ ಪೈಪ್ಗಳು. ಹಾಗಾದರೆ ಎಷ್ಟು ಲೀಟ್ರ್ ಡ್ರಮ್ ತುಂಬಬೇಕು ಅನ್ನೋದು ಗೊತ್ತಿರಬೇಕಲ್ವ ನಮಗೆ. ಎಷ್ಟು ಲೀಟ್ರ್ ಡ್ರಮ್ ತುಂಬೋದು ಟ್ಯಾಂಕು? ಅಂದರೆ ಇದರ ಎರಡರ LCM ತೊಳಿ ಅದನ್ನೇ ಅದೇ ಆ ಡ್ರಮ್ನ ಕೆಪಾಸಿಟಿ ಆಗಿರುತ್ತೆ, ಈ ಟ್ಯಾಂಕ್ನ ಕೆಪಾಸಿಟಿ ಆಗಿರುತ್ತೆ. ವಾಟ್ ಈಸ್ ದಿ LCM ಆಫ್ 20 ಆ್ಯಂಡ್ 25? ಎಷ್ಟು? ಯಾವ ಟೇಬಲ್ಸಿಂದ ಡಿವೈಡ್ ಆಗುತ್ತೆ? 5ಇಂದ. 5 4s 5s, ಓಕೆನಾ? 5 4s 20, 25s 20, ಸಾರಿ 25s 100. ಹಾಗಾದರೆ ಈ ಟ್ಯಾಂಕ್ನ ಕೆಪಾಸಿಟಿ ಎಷ್ಟು ಲೀಟ್ರ್ ಇದೆ? 100 ಲೀಟ್ರ್ ಇದೆ. ಹಾಗಾದರೆ ಫಾರ್ ಎಕ್ಸಾಂಪಲ್ ಈ ಪಿ ಅನ್ನೋರು 1 ನಿಮಿಷಕ್ಕೆ ಮೀನ್ಸ್ 1 ನಿಮಿಷಕ್ಕೆ ಎಷ್ಟು ಲೀಟ್ರ್ ನೀರು ತುಂಬ್ತಾನೆ? ಎಷ್ಟು ಲೀಟ್ರ್ ತುಂಬ್ತಾರಪ್ಪ? 5 ಲೀಟರ್ಸ್. ಯಾರು? ಪಿ ಅನ್ನೋರು. ಹಾಗಾದ್ರೆ ಇವ್ರು ಎಷ್ಟು ಲೀಟ್ರ್ ತುಂಬ್ತಾರೆ ನೀರು? ಕ್ಯೂ ಅನ್ನೋರು ಎಷ್ಟು ಲೀಟ್ರ್ ತುಂಬ್ತಾರೆ ನೀರು 1 ನಿಮಿಷಕ್ಕೆ? 4 ಲೀಟ್ರನ್ನು ತುಂಬ್ತಾರಂತೆ ಅಲ್ವನ್ರ? ಹಾಗಾದರೆ 2 ಪೈಪ್ನ ಅಟ್ ಎ ಟೈಮ್ ಆನ್ ಮಾಡ್ತೀನಲ್ವ ನಾನು? ಆನ್ ಮಾಡೋದು ಎಷ್ಟು ಹೊತ್ತು ಆನ್ ಮಾಡ್ತೀನಿ? 5 ನಿಮಿಷ ಆನ್ ಮಾಡ್ತೀನಿ. 5 ನಿಮಿಷಕ್ಕೆ ಇವೆರಡು ಪೈಪ್ ಆನ್ ಆದರೆ ಎಷ್ಟು ಲೀಟ್ರ್ ಬರುತ್ತೆ? ಫಾರ್ ಎಕ್ಸಾಂಪಲ್ 5 + 4 ಎಷ್ಟು? 9. ಅಟ್ ಎ ಟೈಮ್ ಆನ್ ಮಾಡಿರೋದ್ರಿಂದ 1 ನಿಮಿಷಕ್ಕೆ ಎಷ್ಟು ಲೀಟ್ರ್ ನೀರು ತುಂಬುತ್ತೆ? 9 ಲೀಟ್ರ್ ನೀರು ತುಂಬುತ್ತೆ. ಹಾಗಾದ್ರೆ ಎಷ್ಟು ನಿಮಿಷ ನಾವು ಆನ್ ಮಾಡೋದು ಅಟ್ ಎ ಟೈಮು? 5 ನಿಮಿಷ ಅಲ್ವಾ? ಹಾಗಾದರೆ ಇಂಟು 5 ಮಾಡಿ ಎಷ್ಟಾಯಿತು? 45 ಲೀಟರ್ ನೀರು ಏನಾಗಿರುತ್ತೆ? 5 ನಿಮಿಷ ಒಟ್ಟಿಗೆ ತುಂಬುತ್ತೆ. ಹಾಗಾದ್ರೆ ಉಳಿದಿರೋದು ರಿಮೈನಿಂಗ್ ಅಂದರೆ ಟೋಟಲ್ ಕೆಪಾಸಿಟಿ ಎಷ್ಟು ನಂದು? 100. ಇನ್ನು 45 ಲೀಟ್ರು ಎರಡು ಸೇರಿ ತುಂಬಿಸಿದೆ ಅಂದರೆ ಇನ್ನು ಉಳಿದಿರೋದು ಎಷ್ಟು? 100 - 45 ಎಷ್ಟು ಲೀಟ್ರ್ ಇನ್ನು ಉಳಿದಿದೆ? 55. ಈ 55 ಲೀಟರ್ಸ್ನ ಯಾರು ತುಂಬೋದು? ಪಿ ತಾನೆ. ಕ್ಯೂ ಆಫ್ ಮಾಡ್ಕೊಂಡಿರ್ತೀವಿ, ಯಾರು ತುಂಬ್ತಾರೆ? ಪಿ ಒಬ್ಬನೇ. ಹಾಗಾದ್ರೆ ಪಿ 1 ನಿಮಿಷಕ್ಕೆ ಎಷ್ಟು ತುಂಬ್ತಾನೆ? 5 ಲೀಟ್ರು ಡಿವೈಡೆಡ್ ಬೈ 5 ಎಷ್ಟು ಸತಿ ಹೋಗುತ್ತೆ? 5 1s 5 11s ಅಂದರೆ 11 ಲೀಟ್ರು ತುಂಬ್ತಾನೆ. ಓಕೆನಾ? ಕ್ವಶನ್ ನೋಡೋಣ. ವಾಟ್ ಈಸ್ ದಿ ಟೋಟಲ್ ಟೈಮ್ ರಿಕ್ವೈರ್ಡ್ ಟು ಫಿಲ್ ದಿ ಟ್ಯಾಂಕ್? ಅಂದರೆ ಏನು ಹೇಳ್ತಿದ್ರೆ, ಈ ಟ್ಯಾಂಕ್ 100 ಲೀಟ್ರ್ ಇದೆಯಲ್ಲ, ಒಟ್ಟು ತುಂಬೋದಕ್ಕೆ ಎಷ್ಟೊತ್ತು ಬೇಕು ಅಂತ. ಮೀನ್ಸ್ ಈ ಟ್ಯಾಂಕು ಈಗ ಎ ಮತ್ತು ಬಿ ಇಬ್ಬರು ಸೇರಿ ಇಲ್ಲಿ ತುಂಬಿರ್ತಾರೆ. ಇಲ್ಲಿ ಯಾರು ತುಂಬ್ತಾ ಇದ್ದಾರೆ? ಸಾರಿ, ಪಿ ಮತ್ತು ಕ್ಯೂ ಸೇರಿ ಇಲ್ಲಿ 45 ಲೀಟ್ರನ್ನ ಎಷ್ಟೊತ್ತು ತಗೊಂಡ್ರಮ್ಮ? 5 ಮಿನಿಟ್ಸ್ ತಗೊಂಡ್ರು. ಇಲ್ಲಿ ಯಾರು ಒಬ್ಬರೇ? ಪಿ ಒಬ್ಬರೇ ತುಂಬೋದಕ್ಕೆ ಎಷ್ಟೊತ್ತು ತಗೊಂಡ್ರು? 11 ನಿಮಿಷ. ಹಾಗಾದ್ರೆ ಒಟ್ಟು ಎಷ್ಟು ನಿಮಿಷ ತಗೊಂತಿದ್ದಾರೆ? ಒಟ್ಟು ಎಷ್ಟು ನಿಮಿಷ ಬೇಕಾಯಿತು? 16 ನಿಮಿಷ ಬೇಕಾಯಿತು. 16 ಮಿನಿಟ್ಸಲ್ಲಿ ಆ ಟ್ಯಾಂಕನ್ನು ಫಿಲ್ ಮಾಡಿದ್ದಾರೆ. ಓಕೆ, ಆಪ್ಷನ್ 3. ಓಕೆ, ರೈಟ್ ಡೌನ್. ಪಾಸ್ ಮಾಡ. A boy went in searching of his father. He went 90 meters in the west before turn to his right. He went 20 meters before turning to his right again and look for his father at his uncle's place 30 meters from his point. His father was not there. ಓಕೆನಾ? 30 ಕಿಲೋಮೀಟ್ರ್ ದೂರ ಹೋದ್ರೂ ಅಲ್ಲಿ ಮೀಟ್ರ್ ಹೋದ್ರೂ ಆ ಫಾದರ್ ಅಲ್ಲೂ ಇರಲ್ಲ. ಹಾಗಾದರೆ from her he went 100 meters to the north before meeting his father in a street. How far did the son meets the father in the starting point? ಆ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟಲ್ಲಿ ಅವ್ರ ತಂದೆನ ಎಷ್ಟು ದೂರದಲ್ಲಿ ಮೀಟ್ ಮಾಡ್ತಾನೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಆಯಿತು. ಇಲ್ಲಿ ನೋಡಿ, ಒಬ್ಬ ಹುಡುಗನು ತನ್ನ ತಂದೆಯನ್ನು ಹುಡುಕಲು ಹೊರಡುತ್ತಾನೆ. ಅವನು ತನ್ನ ಬಲಕ್ಕೆ ಅವನು ತಿರುಗೋಕ್ಕೂ ಮುಂಚೆ ಏನು ಮಾಡ್ತಾನೆ? 90 ಮೀಟರ್ ಪೂರ್ವಕ್ಕೆ ಚಲಿಸ್ತಾನಂತೆ. ಬಲಕ್ಕೂ ತಿರುಗೋಕ್ಕೂ ಮುಂಚೆ ಏನು ಮಾಡ್ತಾನಂತಪ್ಪ? ಪೂರ್ವಕ್ಕೆ ಎಷ್ಟು ಮೀಟರ್ ಹೋಗ್ತಾರೆ? 90
ಮೀಟರ್ ಹೋಗ್ತಾನಂತೆ. ಓಕೆನಾ, 90 ಮೀಟರ್ ಚಲಿಸ್ತಾನಂತೆ. 90 ಮೀಟರನ್ನು ಚಲಿಸುತ್ತಾನೆ. ಪುನಃ ಆವಾಗ ಅದಕ್ಕೆ ಮುಂಚೆ ಏನು ಮಾಡ್ತಾನೆ ನೋಡಿ, ಪೂರ್ವಕ್ಕೆ 90 ಕಿಲೋಮೀಟ್ರ್ ಹೋದ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾನೆ, ಬಲಕ್ಕೆ ತಿರುಗ್ತಾನೆ. ಪೂರ್ವಕ್ಕೆ ಹೋಗ್ತಿದ್ದ ಬಲ ಅಂದರೆ ಏನು, ನಾರ್ತ್ ವರ್ಡ್ಸೋ ಸೌತ್ ವರ್ಡ್ಸೋ, ಸೌತ್ ವರ್ಡ್ಸ್ಗೆ ಬರ್ತಾನೆ. ಎಷ್ಟು ದೂರ ಬರ್ತಾನೆ ಅಂತ ನನಗಿನ್ನ ಗೊತ್ತಿಲ್ಲ. ಚಲಿಸುತ್ತಾನೆ. ಪುನಃ ಬಲಕ್ಕೆ ತಿರುಗುವಕ್ಕೂ ಮುಂಚೆ ಮೀನ್ಸ್ ಅವನು ರೈಟಿಗೆ ಟರ್ನ್ ಆಗೋಕ್ಕೆ ಮುಂಚೆ ತಿರ್ಗಾ ಏನು ಮಾಡ್ತಾನಂತೆ, 20 ಮೀಟರ್ಸ್ ಚಲಿಸುತ್ತಾನೆ. 20 ಮೀಟರ್ ಟ್ರಾವೆಲ್ ಮಾಡ್ತಾನೆ. 20 ಇಲ್ಲಿ 20 ಮೀಟರ್ ಇಲ್ಲೂ ಸಹ ಮುಂದಕ್ಕೆ ಬಂದಿರ್ತಾನೆ. ಬಂದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿರ್ತಾನೆ, ನಾಳೆ ತಿರ್ಗಾ ಬಲಕ್ಕೆ ಬಂದಿದ್ದಾನೆ. ಇಲ್ಲೇ ಕೊಟ್ಟಿದ್ದಾರೆ ಪುನಃ ಬಲಕ್ಕೆ. ಮೀನ್ಸ್ ಬಲಕ್ಕೆ ಅಂದರೆ ಯಾವುದು, ಈಸ್ಟೋ ವೆಸ್ಟೋ, ಯಾವುದಮ್ಮ, ವೆಸ್ಟ್ ಹೋಗ್ತಾನಂತೆ. ಎಷ್ಟು ಹೋಗ್ತಾನೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಚಲಿಸುತ್ತಾನೆ. ತನ್ನ ಚಿಕ್ಕಪ್ಪನ ಸ್ಥಳದಲ್ಲಿರುವ ತನ್ನ ತಂದೆಯನ್ನು ನೋಡಲು ಈ ಸ್ಥಳದಿಂದ 30 ಮೀಟರ್ ಹಂತದಲ್ಲಿರುತ್ತಾನೆ. ಮೀನ್ಸ್ ಏನಾಗ್ತಾನೆ, ಚಿಕ್ಕಪ್ಪ ನೋಡ್ತಾನೆ, ಅಲ್ಲೂ ಕಾಣಲ್ಲ. ಅವಾಗ ತಿರುಗಿ ಏನು ಮಾಡ್ತಾನೆ, 30 ಮೀಟರ್ ಮುಂದಕ್ಕೆ ಹೋಗ್ತಾನೆ. ಎಷ್ಟಪ್ಪ, 30 ಮೀಟರ್ಸ್ ಬಂದ ಆಯಿತಾ. 30 ಮೀಟರ್ಸ್ ಬರುತ್ತಾನೆ. ಆದರೆ ಅವನ ತಂದೆಯು ಅಲ್ಲೂ ಇರಲ್ವಂತೆ. ಹಾಗಾದರೆ ಈ ಜಾಗದಿಂದ 100 ಮೀಟರ್ ಉತ್ತರಕ್ಕೆ ಚಲಿಸುತ್ತಾನೆ. ಇಲ್ಲಿ ನಿಂತಿದ್ದಾನಲ್ವಾ, ಇಲ್ಲಿಂದ ಏನು ಮಾಡ್ತಾನಂತೆ, ಉತ್ತರಕ್ಕೆ 100 ಮೀಟ್ರ್ ಹೋಗ್ತಾನಂತೆ. ಇಲ್ಲಿಂದ ಹಿಂಗೆ ಎಷ್ಟು ಹೋದ, 100 ಮೀಟರ್ಸ್ ಟ್ರಾವೆಲ್ ಮಾಡ್ದ. ಓಕೆನಾ, 100 ಮೀಟರ್ ಚಲಿಸುತ್ತಾನೆ. ನಂತರ ತನ್ನ ತಂದೆಯನ್ನು ರಸ್ತೆಯಲ್ಲಿ ಸಂಧಿಸುತ್ತಾನೆ. ಪ್ರಾರಂಭಿಸಿದ ಸ್ಥಳದಿಂದ ಮಗನು ತನ್ನ ತಂದೆಯನ್ನು ಭೇಟಿ ಮಾಡಿದ ಸ್ಥಳದ ದೂರ ಹುಡುಕಿ. ಸ್ಟಾರ್ಟಿಂಗ್ ಇದೆ ಅಲ್ವಾ, ಅವ್ರ ತಂದೆ ಸಿಕ್ಕಿದ್ದಿಲ್ಲಲ್ವಾ, ಹಾಗಾದರೆ ಇದರ ಡಿಸ್ಟೆನ್ಸ್ ಹೇಳಿ. ಓಕೆ, ಇದನ್ನು ನೋಡ್ತಿದ್ದರೆ ನಮಗೇನು ಗೊತ್ತಾಗುತ್ತೆ, ಪೈಥಾಗರಸ್ ಟ್ರಯಾಂಗಲ್ ಬಂದಿದೆ. ಈಗ ಇದೆಷ್ಟಪ್ಪ ವ್ಯಾಲ್ಯೂ, ಟೋಟಲ್ 100 ಇದೆ. ಇಲ್ಲಿ ಆಲ್ರೆಡಿ 20 ಮೈನಸ್ ಆಗ್ತಿದೆ. ಹಾಗಾದ್ರೆ ಎಷ್ಟಿದೆ ಇದು, 80 ಮೀಟರ್ಸ್. ನೆಕ್ಸ್ಟ್ ಬಾಟಮಲ್ಲಿ ಇದು ಟೋಟಲ್ ಎಷ್ಟಿದೆ, 90. ಇಲ್ಲಿ ಕಮ್ಮಿ ಮಾಡಿದ್ರೆ 30, ಮೈನಸ್ ಮಾಡಿದ್ರೆ 60. ಓಕೆನಾ. ಪೈಥಾಗರಸ್ ಏನು ಹೇಳುತ್ತೆ, ಹೈಪೋಥಿಸಿಸ್ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಪ್ಲಸ್ ಆಪೋಸಿಟ್ ಅಂತ ಹೇಳುತ್ತೆ. ಮೀನ್ಸ್ 80 ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದನ್ನು 80 ಸ್ಕ್ವಯರ್ ಪ್ಲಸ್ 60 ಸ್ಕ್ವಯರ್. ಓಕೆನಾ. 80 ಸ್ಕ್ವಯರ್ ಅಂದರೆ ಎಷ್ಟು, 64,400. ಓಕೆನಾ. ಪ್ಲಸ್ 60 ಸ್ಕ್ವಯರ್ ಅಂದರೆ ಎಷ್ಟು, 3,600. ಓಕೆನಾ. ಆ್ಯಡ್ ಮಾಡಿ, 6,000 ಪ್ಲಸ್ 3,600 ಎಷ್ಟಮ್ಮ, 10,000. ರೂಟ್ 10,000 ಅಂದರೆ ಎಷ್ಟು, ಎಷ್ಟು 100. ಓಕೆನಾ. ಯಾವ ಆಪ್ಷನಲ್ಲಿದೆ ನೋಡೋಣ, 100 ಯಾವುದ್ರಲ್ಲಿದೆಯಮ್ಮ, ಸೆಕೆಂಡ್ ಆಪ್ಷನಲ್ಲಿ ಇದೆ, 2. ಓಕೆ, ಟೇಕ್ 2. ಓಕೆ, ಇಲ್ಲಿ ನೋಡಿ, ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ರೂಟ್ 12 ಪ್ಲಸ್ ರೂಟ್ ಆಫ್ 12 ಪ್ಲಸ್ ರೂಟ್ ಆಫ್ 12 ಪ್ಲಸ್ ಸೋ ಆನ್ ಅಂತ ಹೋಗ್ತಾ ಇರುತ್ತೆ. ಅಂದರೆ ಈಗ ಕೊಟ್ಟಿರೋ ವ್ಯಾಲ್ಯೂ 12 ಪ್ಲಸ್ ರೂಟ್ 12 ಪ್ಲಸ್ ರೂಟ್ 12 ಪ್ಲಸ್ ರೂಟ್ 12 ಅಂತ ಇದು ರೂಟ್ ಒಳಗಿಂದ ರೂಟ್ ಅಂತ ಹೋಗ್ತಾನೇ ಇರುತ್ತೆ. ಓಕೆನಾ. ಆಗ ಈ ಥರ ಕೊಟ್ಟಿದ್ರೆ ನಾವೇನು ಮಾಡಬೇಕಾಗುತ್ತೆ, ಯಾವ ನಂಬರ್ ಕೊಟ್ಟಿರ್ತಾರೆ ಅದರ ಫ್ಯಾಕ್ಟರೈಸೇಷನ್ ಮಾಡಬೇಕಾಗುತ್ತೆ. ಹಾಗಾದರೆ 12ನ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಮೀನ್ಸ್ ಫ್ಯಾಕ್ಟರ್ ಅಂದರೆ ಏನು, ಮೀನ್ಸ್ ದಟ್ ನಂಬರ್ ವಿಲ್ ಬಿ ಡಿವಿಸಿಬಲ್ ಬೈ ಎನಿ 2 ನಂಬರ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, 6 ಅಂತ ಕೊಟ್ಟಿದ್ದಾರೆ. 6 ಯಾವ್ಯಾವ ಟೇಬಲ್ಸಲ್ಲಿ ಬರುತ್ತೆ, 2 ಇಂದ ಬರುತ್ತೆ ಮತ್ತು 3 ಇಂದ ಬರುತ್ತೆ. ಹಾಗಾದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿ 2 3s 6 ಅಂತ ಬಂತು. ಅಥವಾ ಈಗ ಚಾನ್ಸಸ್ ಏನಿರುತ್ತೆ ಇದಕ್ಕೆ, 2 ಇಂಟು 3 ಒಂದಿದೆ, 6 ಇಂಟು 1 2 ಚಾನ್ಸಸ್ ಸಿಗುತ್ತೆ. ಅದೇ ಥರ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ 10 ಕೊಟ್ಟಿದೆ. 10ಗೆ ಫ್ಯಾಕ್ಟರ್ ಏನು, 5 2s 10 ಅಷ್ಟೇ. ಅಥವಾ 10 ಇಂಟು 1
ಇಷ್ಟೇ ಅಲ್ವಾ ಇರೋದು, ಇನ್ನೇನೋ ಚೇಂಜಸ್ ಇದೆ ಫ್ಯಾಕ್ಟರ್ಸ್. ಅದೇ ಥರ ಕೊಟ್ಟಿರುವ ಈ 12ಕ್ಕೆ ಏನು ಫ್ಯಾಕ್ಟರ್ ಅಂತ ಫೈಂಡ್ ಔಟ್ ಮಾಡಿ. 12 ಯಾವ ಟೇಬಲ್ಸಲ್ಲಿ ಡಿವೈಡ್ ಆಗುತ್ತೆ? 2 ಇಂದನೂ ಆಗುತ್ತಾ, ನೆಕ್ಸ್ಟು 3 ಇಂದನೂ ಆಗುತ್ತಾ, ನೆಕ್ಸ್ಟ್ 4, ಆಮೇಲೆ 6, ಆಮೇಲೆ 12 ಇಂದ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋ ಯಾವ್ಯಾವ ಟೇಬಲ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ಅದಾಗುತ್ತೆ. ಮೀನ್ಸ್ ಇಲ್ಲಿ ನಾವು ಈ ಥರ ಕೊಟ್ಟಾಗ ಫ್ಯಾಕ್ಟರ್ಸ್ ಏನಾಗಿರ್ಬೇಕು ಗೊತ್ತಾ, 2 ಪಕ್ಕ ಇರಬೇಕು. ಲೈಕ್ 2 3 3 4 ಆ ಥರ ಬರಬೇಕಾಗುತ್ತೆ. ಮೀನ್ಸ್ 2 3s ಆಗುತ್ತಾ, ಆಗಲ್ಲ. 3 4s 12 ಆಗುತ್ತೆ. ಹಾಗಾದರೆ ಇದರ ಫ್ಯಾಕ್ಟರ್ ಏನಾಗಿರುತ್ತೆ, 3 ಮತ್ತು 4 ಆಗಿರುತ್ತೆ. ಓಕೆನಾ, ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿದ್ರೆ 3 ಮತ್ತು 4 ಅಂತ. ಹಾಗಾದರೆ ಇಲ್ಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? ಪಾಸಿಟಿವ್ ಇಂಟೀಜರ್ ಇದೆ. ಪಾಸಿಟಿವ್ ಕೊಟ್ಟಿರೋದ್ರಿಂದ ನೀವೇನು ಮಾಡಬೇಕಾಗುತ್ತೆ, ದೊಡ್ಡ ಸಂಖ್ಯೆ ತೆಗೆದುಕೊಳ್ಬೇಕಾಗುತ್ತೆ. ಯಾವುದಪ್ಪ ಬಿಗ್ ನಂಬರು? 3 ನ 4 ಅಲ್ವಾ? ಹಾಗಾದರೆ ಆನ್ಸರ್ ಬಂದು 4 ಆಗಿರುತ್ತೆ. ಅಥವಾ ಇಲ್ಲೇನಾದ್ರು ಕ್ವಶನಲ್ಲಿ ಮೈನಸ್ ಕೊಟ್ಟಿದ್ರೆ ಏನು ಮಾಡಬೇಕಾಯಿತು? ನೆಗೆಟಿವ್ ಕೊಟ್ಟಿದ್ದಾಗ ಚಿಕ್ಕ ನಂಬರ್ ಯಾವುದಿದೆ? 3 ಇದೆ. ಹಾಗಾದರೆ 3 ತಗಬೇಕಾಗಿತ್ತು. ಹಾಗಾದ್ರೆ ಆನ್ಸರ್ ಈಗ ಯಾವುದಾಗಿದೆ? ಆಪ್ಷನ್ 1 4. ಓಕೆ, ಇಲ್ಲಿಗೆ ನಿಮ್ಮ KE ಎಕ್ಸಾಮಲ್ಲಿ ಕೊಟ್ಟಿರುವ 13 ಕ್ವಶನನ್ನು ಸಾಲ್ವ್ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು. ಏನೋ ಡೌಟ್ಸ್ ಇದೆ, ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್.